ಅಧಿಕ ಲಾಭ ಪಡಿಬಹುದು ಅಂತ ಅಧಿಕ ಲಾಭ ಬರುತ್ತೆ. ನಮಗೆ ಖರ್ಚೇನು ತುಂಬಾ ಜಾಸ್ತಿ ಬರಲ್ಲ. ಖರ್ಚು ನೋಡೋಕೆ ಹೋದ್ರೆ 10 ಪಟ್ಟು ನಾವು ಲಾಭವನ್ನು ಪಡಿತಾ ಇದ್ದೀರಿ ಇಲ್ಲಿ. ಓಕೆ. ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಕೋಲಾರ ಹತ್ರ ಇರುವಂತಹ CMS ಎಸ್ಟೇಟ್ನಲ್ಲಿದ್ದೀನಿ. ಸೊ ನನ್ನಿಂದ ನೋಡ್ತಾ ಇದ್ದೀರಾ ಸಾಕಷ್ಟು ಗಿಡಗಳಿದೆ. ಇದೆಲ್ಲವೂ ಕೂಡ ತೈವಾನ್ ಸೀಬೆ ಗಿಡಗಳು. ಈ ಒಂದು ತೈವಾನ್ ಸೀಬೆ ಏನು ಅಂತಂದರೆ ಸಾಕಷ್ಟು ಡಿಮ್ಯಾಂಡಲ್ಲಿರುವಂತಹ ಒಂದು ಫ್ರೂಟ್ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ತೈವಾನ್ ಸೀಬೆಯನ್ನು ಬೆಳೆಯೋದ್ರಿಂದ ಸಾಕಷ್ಟು ಲಾಭಗಳಲ್ಲಿ ದುಡ್ಡನ್ನು ಮಾಡ್ಬೋದು. ಇದು ಒಂದು ಲಾಭದಾಯಕವಾಗಿರುವಂತಹ ಒಂದು ಬೆಳೆ ಅಂತಲೇ ಹೇಳ್ಬೋದು. ಈ ಒಂದು ಬೆಳೆಯನ್ನು ಈ ಒಂದು CMS ಎಸ್ಟೇಟ್ನ ಮಾಲೀಕರಾಗಿರುವಂತಹ ಗಗನ್ ಅವರು ವೆಲ್ ಎಜುಕೇಟೆಡ್ ಆಗಿದ್ರು ಕೂಡ, ಒಂದು ಇಂಟರ್ನ್ಯಾಷನಲ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ರು ಕೂಡ, ಕೃಷಿಯಲ್ಲಿ ಸಾಕಷ್ಟು ಇಂಟ್ರೆಸ್ಟ್ ಇರೋದ್ರಿಂದ ಈ ಒಂದು ತೈವಾನ್ ಸೀಬೆಯನ್ನು ಬೆಳೆದು ಸಾಕಷ್ಟು ಲಾಭವನ್ನು ಮಾಡಿದ್ದಾರೆ. ಸೀಬೆಕಾಯಿಯನ್ನು ತಿನ್ನೋದ್ರಿಂದ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ನಮ್ಮ ದೇಹಕ್ಕೆ ಬರುವಂತಹ ಸಾಕಷ್ಟು ರೋಗಗಳನ್ನು ತಡೆಗಟ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಸೀಬೆಯಲ್ಲಿ ವಿಟಮಿನ್ C, ವಿಟಮಿನ್ A, ಫೋಲಿಕ್ ಆಸಿಡ್, ಅಷ್ಟೇ ಅಲ್ಲದೆ ಆಂಟಿ ಆಕ್ಸಿಡೆಂಟ್ಗಳು ಕೂಡ ತುಂಬಾನೇ ಇರುತ್ತೆ ಅಂಡ್ ಮೆಗ್ನೀಷಿಯಂ ಕೂಡ ಇರುತ್ತೆ. ಈ ಒಂದು ಸೀಬೆಯನ್ನ ತಿನ್ನೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ನ ಕೂಡ ನಾವು ಪಡ್ಕೊಳ್ಬಹುದು. ಸೊ ಹಾಗಾದ್ರೆ ಬನ್ನಿ ಗಗನ್ ಅವ್ರನ್ನ ಮೀಟ್ ಮಾಡೋಣ. ಗಗನ್ ಅವ್ರನ್ನ ಮೀಟ್ ಮಾಡ್ತಾ ಈ ಒಂದು ಬೆಳೆಯ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಅವರನ್ನ ಕೇಳಿ ತಿಳ್ಕೊಳ್ಳೋಣ. ಈ ಒಂದು ಸೀಬೆಯನ್ನ ಬೆಳೆಯೋದ್ರಿಂದ ಖಂಡಿತವಾಗ್ಲೂ ಲಕ್ಷಗಳಲ್ಲಿ ಲಾಭ ಮಾಡಬಹುದಾ ಅನ್ನುವಂತಹ ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ಹಾಗಾದ್ರೆ ಲೆಟ್ಸ್ ಗೋ. ಹಾಯ್ ಸರ್, ನಮಸ್ತೆ. ಸೊ ನಿಮ್ಮ ಒಂದು ಎಸ್ಟೇಟಿಗೆ ಬಂದಿದ್ದೀವಿ. ನಮ್ಮ ವೀಕ್ಷಕರಿಗೆ ಈ ಒಂದು ತೈವಾನ್ ಬೆಳೆಯ ಬಗ್ಗೆ, ಸೀಬೆಯ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ಕೊಡಬೇಕು ಅಂತ ನಮ್ಮ ವೀಕ್ಷಕರು ನಿಮ್ಮಿಂದ ಸಾಕಷ್ಟು ಮಾಹಿತಿಯನ್ನು ನಿರೀಕ್ಷೆ ಮಾಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಈ ತೈವಾನ್ ಸೀಬೆಯ ಬೆಳೆಯ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ಕೊಡಬೇಕು ಸರ್. ಮೊದಲಿಗೆ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಸರ್ ಗಗನ್ ಅಂತ, ಪ್ರೆಸೆಂಟ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ನಂದು ಸ್ವಲ್ಪ ಪ್ರೀವಿಯಸ್ ವಿಡಿಯೋಸ್ ನೋಡಿರ್ತೀರಿ ಸ್ವಲ್ಪ ಜನ. ಪಾಸ್ಟ್ 8 ಇಯರ್ಸಿಂದ ಇದರಲ್ಲೂ ಚೇಪೆ ಗಿಡದಲ್ಲೂ ಒಂದು ಕೃಷಿ ಮಾಡ್ತಾ ಇದ್ದೀರಿ. 8 ವರ್ಷ ಆಗಿದೆ ಆಲ್ರೆಡಿ. ಇದ್ರ ಜೊತೆ ನನ್ನ ಕೆಲಸ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಾನೆ ಇದ್ದೀನಿ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಒಂದು ಇಂಟರ್ನ್ಯಾಷನಲ್ ಕಂಪ್ನಿನಲ್ಲಿ. ಸೊ ವರ್ಕ್ ಮಾಡ್ತಿದ್ರು ಕೂಡ ಏನಂತಂದರೆ ಕೃಷಿನಲ್ಲಿ ಸಾಕಷ್ಟು ಇಂಟ್ರೆಸ್ಟ್ ಇರೋದ್ರಿಂದ ಈ ಒಂದು ಸೀಬೆ, ಒಂದು ತೈವಾನ್ ಸೀಬೆಯನ್ನು ಕೃಷಿ ಮಾಡ್ತಾ ಸಾಕಷ್ಟು ಒಂದು ಲಾಭವನ್ನು ಪಡೆದಿದ್ದಾರೆ. ಸರ್, ಈ ಒಂದು ತೈವಾನ್ ಸೀಬೆಯನ್ನು ಬೆಳಿಬೇಕು ಅಂತ ಮೊದಲಿಗೆ ನಿಮ್ಗೆ ಯಾಕೆ ಅನಿಸ್ತು ಸರ್? ಅವಾಗ ನಮ್ಮ ಡಿಸ್ಟ್ರಿಕ್ಟಲ್ಲಿ ಎಲ್ಲೂ ಇರಲಿಲ್ಲ. ಇದನ್ನ ಬರೀ ಬೇರೆ ಸ್ಟೇಟ್ ಅವ್ರು ಬೆಳೀತಿದ್ರು ಹೊರತು ನಮ್ಮ ಕರ್ನಾಟಕ ಇದರಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ 8 ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದಾಗ ಯಾರು ಇದಕ್ಕೆ ಕಾಂಪಿಟೇಷನ್ ಅನ್ನೋದು ಇರಲಿಲ್ಲ. ಕರ್ನಾಟಕದಲ್ಲಿ ನೀವೇ ಮೊದಲ ಸ್ಟಾರ್ಟ್? ಕರ್ನಾಟಕದಲ್ಲಿ ನಾವು ಮೊದಲಲ್ಲ, ಇಡೀ ಈ ಡಿಸ್ಟ್ರಿಕ್ಟ್ ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ಮೊದಲು ಸ್ಟಾರ್ಟ್ ಮಾಡಿದ್ರಿ. ಕರ್ನಾಟಕದಲ್ಲಿ ಬೇರೆ ಕಡೆ ಇತ್ತು ತುಂಬಾ ತೋಟಗಳು. ಬಟ್ ಈ ಒಂದು ತಳಿನ ಮಾತ್ರ ನಾವು ಒಂದು ಕೋಲ್ಕತ್ತಾಗ ಹೋಗಿ ತಂದು ಉಳಿದ್ದು ಈ ಡಿಸ್ಟ್ರಿಕ್ಟ್ ಅಲ್ಲಿ ನಾವೇ ಮೊದಲು. ಅದರ 9 ವರ್ಷ ಆಯ್ತು, ಹತ್ತತ್ರ 8.5-8.25 ವರ್ಷ ಆಗಿದೆ ಉಳಿ. ಈ ಥರನೇ ನೋಡಿ ಬರೀ ಬೇರೆ ಸ್ಟೇಟ್ ತುಂಬ ಡಿಮ್ಯಾಂಡ್ ಬರ್ತಿತ್ತು. ಅಂದರೆ ಕೇಳ್ತಿದ್ರು ತುಂಬ ಜನ ಫೋನ್ ಮಾಡಿ ಹಿಂಗೆ ಸಿಗತ್ತಾ ಅಂತ. ಇದಕ್ಕಿಂತ ಮುಂಚೆ ನಾವು ಪಪ್ಪಾಯಲ್ಲಿದ್ರಿ, ಅವಾಗ ಚೇಪೆಕಾಯಿ ಸಿಗತ್ತಾ ಅಂತ ತುಂಬ ಜನ ಫೋನ್ ಮಾಡ್ತಿದ್ರು. ಡಿಮ್ಯಾಂಡ್ ಇದೆ ಅಂದ್ಕೊಂಡು ಒಂದು ಸ್ಟಾರ್ಟ್ ಮಾಡಿದ್ದು ಅವಾಗ. ಯಾಕಂದರೆ ಬರೀ ಮಹಾರಾಷ್ಟ್ರ ಕಡೆ ಮಾತ್ರ ಈ ಕಾಯಿ ತುಂಬ ಫೇಮಸ್ ಆಗಿತ್ತು. ನಮ್ಮ ಕಡೆ ನಾಟಿ ತಳಿ ಫೇಮಸ್ ಆಗಿತ್ತು ಆ ಟೈಮಲ್ಲಿ. ಸೊ ಯಾಕೆ ಬೆಳಿಬಾರ್ದು ಅಂತ ಒಂದು ಚಿಕ್ಕದಾಗಿ ಒಂದು 2 ಎಕರೆ ಸ್ಟಾರ್ಟ್ ಮಾಡಿದ್ರಿ. ಸೊ ಯಾವಾಗ ನಮಗೆ ಒಳ್ಳೆ ಪ್ರಾಫಿಟ್ ಇದೆ ಅಂತ ಗೊತ್ತಾಯ್ತು, ಅವಾಗ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋದ್ರಿ. ಒಂದು ಈಗ 8 ಎಕರೆವರೆಗೂ ನಮ್ಮ ತೋಟಗಳಿದೆ. ಓಕೆ, ಸೊ 8 ಎಕರೆವರೆಗೂ ಕೂಡ ಈ ಒಂದು ತೈವಾನ್ ಸೀಬೆಯನ್ನು ಬೆಳೀತಾ ಇದ್ದೀರಾ. ಸರ್, ಈಗ ನಮ್ಮ ಒಂದು ನಾಟಿ ಸೀಬೆಗೂ ಮತ್ತು ಈ ಒಂದು ತೈವಾನ್ ಸೀಬೆಗೂ ಏನು ಡಿಫ್ರೆನ್ಸ್ ಇದೆ? ಆ್ಯಂಡ್ ಇದು ಬೆಲೆಯಲ್ಲಿ ಯಾಕೆ ಇಷ್ಟೊಂದು ಜಾಸ್ತಿ ಇದೆ ಮತ್ತು ಲಾಭ ಯಾಕೆ ಇಷ್ಟೊಂದು ನಾವು ತೊಗೊಳ್ಬೋದು ಸರ್ ಈ ಒಂದು ತೈವಾನ್ ಸೀಬೆಯನ್ನು ಬೆಳೆಯೋದ್ರಿಂದ? ಓಕೆ, ಇದು ಯಾವ ಥರ ಇದೆ ಅಂದರೆ ತಳಿ ವಿಷಯನ ತುಂಬ ದಪ್ಪ ಬರುತ್ತೆ ಕಾಯಿ. 300 ಗ್ರಾಮ್ ಮಿನಿಮಮ್ ಈ ಕಾಯಿ ಬರೋದು. ನಿಮಗೆ ನಾಟಿ ತಳಿ ಎಲ್ಲ ಅಷ್ಟು ದಪ್ಪ ಬರಲ್ಲ. ರೇಟ್ ಹೆಂಗಿರುತ್ತೆ ಅಂದರೆ, ನಮ್ಮದು ನಾಟಿ ತಳಿ ಕೂಡ ಇದೆ, ಇಲ್ಲ ಅಂತಲ್ಲ. ನಾಟಿ ತಳಿ ರೇಟ್ ಎಷ್ಟಿದೆ ಅಂದರೆ ಇವತ್ತು ಕೆಜಿಗೆ ಅಮ್ಮಮ್ಮ ಅಂದ್ರೆ 15 ರೂಪಾಯಿಂದ 20 ರೂಪಾಯಿ ನಡೀತದೆ. ಇವಾಗ ಆಫ್ ಸೀಸನ್ ಇದು, ಈಗ ಸೀಸನ್ ಅಲ್ಲ. ಈಗ ಪ್ರೆಸೆಂಟ್ ನಾವು ಡಿಸೆಂಬರ್ ಹತ್ರ ಇದ್ದೀರಿ. ಈಗ ಆಫ್ ಸೀಸನ್, ಚಳಿಗಾಲದಿಂದ ತುಂಬಾ ಕಮ್ಮಿ ತಿಂತಾರೆ. ಆದ್ರೂ ಈ ಆಫ್ ಸೀಸನ್ ಅಲ್ಲಿ ನಮ್ಗೆ 55 ರೂಪಾಯಿವರೆಗೂ ಹೋಗ್ತಿದೆ. 55 ನಾರ್ಮಲ್ ಕಾನ್ಸ್ಟೆಂಟ್ 55 ರೂಪಾಯಿ ನಡೀತಿದೆ. ಬೇಸಿಗೆಗಾಲ ಬಂದಂಗೆಲ್ಲ ಪ್ರೈಸ್ ಚೇಂಜ್ ಆಗುತ್ತೆ, ತುಂಬಾ ಜಾಸ್ತಿ ಹೋಗುತ್ತೆ. ಹತ್ತತ್ರ ನಾವು ಸೆಪ್ಟೆಂಬರ್ ಅಕ್ಟೋಬರ್ ತಗೊಂಡ್ರೆ 80 ರೂಪಾಯಿವರೆಗೂ ಕೊಟ್ಟಿದ್ರಿ.
90 ಹೋಗಿತ್ತು, 102 ರೂಪಾಯಿವರೆಗೂ ಹೈಯೆಸ್ಟ್ ಹೋಗಿತ್ತು 2 months ಬಿಫೋರ್. ಈಗ ಚಳಿಗಾಲ ಸ್ವಲ್ಪ ಕಮ್ಮಿ ಆಗಿದೆ, ಮುಂದಕ್ಕೆ ಇನ್ನೊಂದು 2 months ಮತ್ತೆ ರೈಸ್ ಆಗುತ್ತೆ. ಈಗ 55 ರನ್ನಿಂಗ್ ಅಲ್ಲಿ. ಸೊ ಚಳಿಗಾಲದಲ್ಲಿ ಸ್ವಲ್ಪ ಸೀಬೆಯನ್ನ ತಿನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ, ಸೊ ಹಂಗಾಗಿ ಸ್ವಲ್ಪ ಬೆಲೆಯಲ್ಲಿ ಏರಿಳಿತಗಳಿದೆ ಅಂತ ಏರಿಳಿತ ಇದೆ. ಪ್ರತಿ ವರ್ಷ 8 ವರ್ಷದಿಂದ ನಾವು ನೋಡ್ತಾನೆ ಇದ್ದೀರಿ, ಕಾನ್ಸ್ಟೆಂಟ್ ಸೇಮ್ ಇದೇ ತರಾನೇ ಒಂದು ಕರ್ವ್ ಇದೆ. ಅಂದ್ರೆ ಚಳಿಗಾಲ ಬಂದಾಗ ಕಮ್ಮಿ ಆಗುತ್ತೆ, ಬೇಸಿಗೆಕಾಲ ಬಂದಾಗ ಜಾಸ್ತಿ ಆಗುತ್ತೆ. 8 ವರ್ಷ ಇದ್ದೇ ಇರುತ್ತೆ. ಈಗ ಆಫ್ ಸೀಸನ್. ಓಕೆ, ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈ ಒಂದು 7 ಎಕರೆನಲ್ಲಿ ತೈವಾನ್ ಸೀಬೆ ಬೆಳೆದು ಗಗನ್ ಅವರು ಎಷ್ಟು ಲಕ್ಷ ಲಾಭ ಮಾಡಿದ್ದಾರೆ ಅಂತ ನಿಮಗೆ ಖಂಡಿತವಾಗ್ಲೂ ಮುಂದೆ ಹೇಳ್ತಾರೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಸರ್, ಈಗ ಸಾಕಷ್ಟು ಲಾಭವನ್ನ ಮಾಡಿದ್ದೀರಾ ಈ ಒಂದು ತೈವಾನ್ ಸೀಬೆಯನ್ನು ಬೆಳೆದು. ಸರ್, ಮೊದಲಿಗೆ ಈಗ ನಾವಿರುವಂತಹ ಈ ಒಂದು ಜಾಗದಲ್ಲಿ ಇರುವಂತಹ ಈ ಒಂದು ಗಿಡಗಳು ಎಷ್ಟು ಇಯರ್ದು ಸರ್? ಇದು 8 ವರ್ಷ ತುಂಬಿದೆ. ಇದೇ ಫಸ್ಟ್ ಪ್ಲಾಂಟ್. ನಾವು ಒಂದು 8.5 ವರ್ಷವರೆಗೂ ಆಗಿದೆ. ಇದೇ ಫಸ್ಟ್ ಪ್ಲಾಂಟ್, ನಾವು ಮಾಡಿದ್ರೆ ಫಸ್ಟ್ ಪ್ಲಾಂಟ್. ಈಗ ಇದರಲ್ಲೂ ಬೆಳೆ ಬರ್ತಿದೆ ಅಲ್ವಾ? ಬರ್ತಿದೆ. ಹೈಯೆಸ್ಟ್ ಬೆಳೆ ಬರ್ತಿರೋದು ಇದ್ರಲ್ಲೇ. ಏನಾಗುತ್ತೆ ಅಂದ್ರೆ ತುಂಬಾ ವರ್ಷಗಳಾಗ್ತಾ ಬುಡ ಗಟ್ಟಿ ಆಗುತ್ತೆ. ಬುಡ ಗಟ್ಟಾಗಿರೋ ಕಾರಣ ನಮ್ಗೆ ಸಪೋರ್ಟ್ ಕೂಡ ಅವಶ್ಯಕತೆ ಇಲ್ಲ ಇದಕ್ಕೆ. ಸೊ ಅವ್ರು ಹೇಳ್ತಾ ಇರೋ ಪ್ರಕಾರ ವರ್ಷಗಳು ಕಳೆದಂತೆ ಬುಡ ಗಟ್ಟಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫ್ರೂಟ್ಸ್ ಜಾಸ್ತಿ ಆಗುತ್ತೆ. ಈ ವೆರೈಟಿ ತಳಿದು ಸ್ಪೆಷಾಲಿಟಿ ಏನಂದ್ರೆ ಒಂದು ಬ್ರಾಂಚ್ಗೆ, ಒಂದು ಗಿಡಕ್ಕೆ ನೀವು 200 ಇಂದ 250-300 ಕಾಯಿವರೆಗೂ ನೋಡ್ಬೋದು ಒಂದು ಸರಿಗೆ. ಎಷ್ಟು ಜಾಸ್ತಿ ಬುಡ ದಪ್ಪ ಆಗುತ್ತೋ ಅಷ್ಟು ತಡ್ಕೊಳೋ ಕೆಪಾಸಿಟಿ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಯಾವಾಗೂ ಸೇಮ್ ಈಲ್ಡ್ ಇರುತ್ತೆ, ಬಟ್ ಏನ್ ಮಾಡ್ತೀರಾ ಸ್ಟಾರ್ಟಿಂಗ್ ಅಲ್ಲಿ ಕಿತ್ತಾಕ್ತಿರಿ. ಏನು ಹಣ್ಣಿದೆ ತುಂಬಾ ಜಾಸ್ತಿ ಬಿಡಕ್ ಹೋಗಲ್ಲ. ಯಾವಾಗ ಬುಡ ಗಟ್ಟಿ ಆಗುತ್ತೆ, ಬರೋ ಕಾಯಿ ಎಲ್ಲ ಪೂರ್ತಿ ಬಿಡ್ತೀರಿ, ತುಂಬಾ ಕೀಳಕ್ ಹೋಗಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದ್ಸರಿ 250 ಕಾಯಿ 300 ಕಾಯಿ ಹಂಗ್ ಬಿಟ್ಟಿರ್ತೀರಿ, ಎಲ್ಲರಿಗೂ ಕವರಿಂಗ್ ಮಾಡ್ತೀರಿ. ಇದು ಪ್ರೂನಿಂಗ್ ಆಗಿದೆ ರೀಸೆಂಟ್ ಆಗಿ. ಯಾಕೆ ನಿಮ್ಗೆ ಏನು ಕವರ್ ಯಾಕೆ ಇಲ್ಲಿ ಕಾಣಿಸ್ತಿಲ್ಲ ಅಂದ್ರೆ ಪ್ರೂನಿಂಗ್ ಆಗಿರೋ ಗಿಡ ಇದು. ಕಟ್ ಮಾಡಿದಿರಿ. ಸೊ ಹೊಸದಾಗಿ ಎಲ್ಲ ಚಿಗುರ್ ಬಿಟ್ಕೊಂಡ್ ಬೆಳೆದಿರೋದು. ಇದು 1.5 ತಿಂಗಳಾಯ್ತು ನಾವು ಪ್ರೂನಿಂಗ್ ಮಾಡಿ. ಎಲ್ಲ ಈಗ ಬೆಳೆದಿದೆ. ಈಗ ನೆಕ್ಸ್ಟ್ ಇನ್ನ ಕಾಯಿ ಸ್ಟಾರ್ಟ್ ಆಗಿದೆ, ಬಡ್ಡಿಂಗ್ ಸ್ಟಾರ್ಟ್ ಆಗಿದೆ. ಒಂದ್ ಸ್ವಲ್ಪ ದೊಡ್ಡದಾದ್ಮೇಲೆ ಕವರಿಂಗ್ ಸ್ಟಾರ್ಟ್ ಮಾಡ್ತೀರಿ. ಆ ತರ. ಸೊ ಈಗ ಇಲ್ಲಿರುವಂತಹ ಎಲ್ಲಾ ಗಿಡಗಳಲ್ಲೂ ಕೂಡ ಎಲ್ಲ ಒಂದು ಬೆಳೆನ ತೆಗ್ದಿದ್ದೀರಾ, ಎಲ್ಲ ಕಟಾವ್ ಆಗಿದೆ. ಸೊ ಕಟ್ ಮಾಡಿ ಮತ್ತೆ ನೆಕ್ಸ್ಟ್ ಬೆಳೆಗೋಸ್ಕರ ಬಿಟ್ಟಿದ್ದೀರಾ? ಬೆಳೆಗೋಸ್ಕರ ಬಿಟ್ಟಿದ್ದೀರಿ. 3 ತಿಂಗಳು ಗ್ಯಾಪ್ ಬರುತ್ತೆ ವರ್ಷದಲ್ಲಿ. ಈ 3 ತಿಂಗಳಲ್ಲಿ ಏನ್ ಮಾಡ್ತೀರಿ ಅಂದ್ರೆ ಕಂಪ್ಲೀಟ್ ಏನ್ ಬ್ರಾಂಚಸ್ ಎಲ್ಲ ಕಟ್ ಮಾಡಾಕ್ತಿರಿ, ಹೊಸ ಗಿಡ ಬೆಳೆಗೆ ಬಿಡ್ತೀರಿ. ಅವಾಗ ಏನಾಗುತ್ತೆ ಫ್ರೂಟಿಂಗ್ ಒಂದ್ 3 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ, ವರ್ಷ ಪೂರ್ತಿ ಇರುತ್ತೆ ಆ 3 ತಿಂಗಳು ಬಿಟ್ಟು. ಓಕೆ ಸರ್, ಈಗ ಒಂದು ವರ್ಷದಲ್ಲಿ ಈ ಒಂದು ಸೀಬೆ ಗಿಡದಲ್ಲಿ ಎಷ್ಟು ಬೆಳೆಯನ್ನ ತೆಗಿಬಹುದು ಸರ್ ನಾವು? ಎಷ್ಟು ಬೆಳೆ ತೆಗಿಬಹುದು ಅನ್ನೋಕ್ಕಿಂತ ಇದಕ್ಕೆ ಆತರ ಏನಿಲ್ಲ. ಒಂದು 3 ರಿಂದ 5 ತಿಂಗಳನ್ನ ಗ್ಯಾಪ್ ಬಿಡ್ತೀರಿ. 3 ರಿಂದ 5 ತಿಂಗಳು ಅಂತ ಇಟ್ಕೊಳ್ಳಿ. ನೀವು 3 ತಿಂಗಳಿಗೆ ಸ್ಟಾರ್ಟ್ ಮಾಡಿದ್ರು ನಿಮಗೆ 4ನೇ ತಿಂಗಳಿಗೆ ಕಾಯಿ ಸ್ಟಾರ್ಟ್ ಆಗುತ್ತೆ. ಥ್ರೂಔಟ್ ಇಯರ್ ನಾವು ತೆಗಿಬಹುದು. ಏನ್ ಮಾಡ್ತೀರಿ ಅಂದ್ರೆ ನಾವು ಲೇಯರಿಂಗ್ ಸಿಸ್ಟಮ್ ಅಂತ ಫಾಲೋ ಮಾಡ್ತೀವಿ. ಫಸ್ಟ್ ಒಂದು ಲೇಯರ್ ಕಿತ್ಕೊಂತೀರಿ, ಒಂದು 4 ಲೈನ್ ಅಂತ ಇಟ್ಕೊಳ್ಳಿ. ಅದನ್ನ ಫಸ್ಟ್ ನಾವು ಹಾರ್ವೆಸ್ಟ್ ಮಾಡ್ತೀರಿ. ನೆಕ್ಸ್ಟ್ 4 ಲೈನ್ಸ್ ಬರ್ತೀವಿ. ಈ 4 ಲೈನ್ಸ್ ಅಲ್ಲಿ ಏನಾಗುತ್ತೆ 1 ಟನ್ ಸಿಗುತ್ತೆ ನಮ್ಗೆ ಹತ್ರ. ಸೊ ಆತರ ಯಾವಾಗ ಈ ತರ ಬಂದು ಕೊನೆಗೆ ಹೋಗ್ಬಿಟ್ಟು ಮತ್ತೆ ಎಂಡ್ಗೆ ಹೋಗ್ತಿರಲ್ಲ, ಮತ್ತೆ ಕಾಯಿ ಏನ್ ಚಿಕ್ಕದು ಇರುತ್ತೆ ಅದು ರೆಡಿ ಆಗಿರುತ್ತೆ. ಸೊ ಈ ಪ್ಯಾಟರ್ನ್ ಫಾಲೋ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಕಂಪ್ಲೀಟ್ ಇಯರ್ ಫುಲ್ ನಾವು ತಗೊಂತೀವಿ ಇದರಲ್ಲಿ. ಸೊ ಆ ಗ್ಯಾಪ್ ಏನಿದೆ ಅದು ಗ್ಯಾಪ್ ಬಿಟ್ಟರೆ ಕಂಪ್ಲೀಟ್ ಇರುತ್ತೆ. ಸೊ ಇವ್ರು ಹೇಳ್ತಾ ಇರೋ ಪ್ರಕಾರ ಏನು ಅಂತಂದ್ರೆ, ಈಗ ನಾವು ಒಂದು ಎಕರೆನಲ್ಲಿ ಹಾಕಿದೀವಿ ಅಂತಂದ್ರೆ ಪೂರ್ತಿ 1 ಎಕರೆ ಒಂದೇ ಸಲ ನಾವು ಕಟಾವ್ ಮಾಡೋ ಬದಲು ಲೇಯರ್ ಸಿಸ್ಟಮ್ನ ಅನುಸರಿಸಬೇಕು. ಸ್ಟಾರ್ಟಿಂಗ್ ಅಲ್ಲಿ ಲೇಯರ್ ಸಿಸ್ಟಮ್ ಸ್ವಲ್ಪ ಕಷ್ಟ ಆಗುತ್ತೆ. ಫಸ್ಟ್ ವರ್ಷದಲ್ಲಿ ನಿಮ್ಗೆ ಅಷ್ಟೊಂದು ಇರಲ್ಲ, ಕಮ್ಮಿ ಕಾಯಿ ಬಿಟ್ಟಿರುತ್ತೆ. ಯಾವಾಗ ಫಸ್ಟ್ ವರ್ಷ ಕಂಪ್ಲೀಟ್ ಆಗುತ್ತೆ, ಸೆಕೆಂಡ್ ವರ್ಷದ ಯಾವಾಗ ಬೆಳಿತೀರಿ ಅವಾಗ ನೀವು ಕ್ಲೀನ್ ಆಗಿ ಲೇಯರ್ ಸಿಸ್ಟಮ್ ಮಾಡ್ಕೊಂಡ್ರೆ ಒಳ್ಳೆ ಚೆನ್ನಾಗಿದ್ದು ಬರುತ್ತೆ. ಅದ್ ತಕ್ಕಾಗೆ ಗೊಬ್ಬರ ಎಲ್ಲ ಕೊಟ್ರೆ ಅತ್ಯಂತ ಇಳುವರಿ ಬರುತ್ತೆ. ಆ ತರ ನೀವು ತೆಗಿಬಹುದಾಗ್ಬೋದು. ಓಕೆ, ಸೊ ಬನ್ನಿ ಈಗ ಆ ಕಡೆ ಹೋಗಿ ನೋಡೋಣ. ಆ ಕಡೆ ಇರುವಂತಹ ಜಾಗದಲ್ಲಿ ಸಾಕಷ್ಟು ಸೀಬೆಕಾಯಿಗಳು ಬಿಟ್ಟಿದೆ. ಸೊ ಅಲ್ಲಿ ನೋಡ್ತಾ ಮಾತಾಡೋಣ. ಸೊ ಬನ್ನಿ ಸರ್, ಹೋಗೋಣ. ಸೊ ಈ ಒಂದು ತೈವಾನ್ ಸೀಬೆಯನ್ನ ಯಾವುದೇ ಮಣ್ಣಲ್ಲಿ ಕೂಡ ಬೆಳಿಬಹುದು, ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀರಾ ಸರ್? ಹೌದು. ಓಕೆ, ಎಲ್ಲಾ ತರದ ಮಣ್ಣಂತೂ ಡಿಪೆಂಡೆನ್ಸ್ ಇಲ್ಲ. ನಾವು ಸ್ಟಾರ್ಟಿಂಗ್ ಅಲ್ಲಿ ಅನ್ಕೊಂಡಿದ್ರಿ ಬರೀ ಆ ನೆಲ ಈ ನೆಲ ಅಂತ, ಬಟ್ ಇಷ್ಟು ದಿನ ಗಿಡ ಕೊಟ್ಟಿದ್ದೀರಿ ತುಂಬಾ ಜನಕ್ಕೆ. ಇದು ಒಂದೇ ಕರ್ನಾಟಕ ಅಂತಲ್ಲ, ಕೇರಳ ಇರ್ಬೋದು, ಆಂಧ್ರ ಇರ್ಬೋದು. ಆಂಧ್ರ ತುಂಬಾ ಕೊಟ್ಟಿದ್ದೀರಿ. ನಿಮ್ದೇ ನರ್ಸರಿ ಇದೆಯಾ? ನಮ್ದೇ ನರ್ಸರಿ, ಓನ್ ನರ್ಸರಿ ಇದೆ. ನಮ್ ಕಡೆಯಿಂದ ನಾವು ಗಿಡ ಕೊಟ್ಟಿದ್ದೀರಿ. ತುಂಬಾ ಒಂದು 5 ಲಕ್ಷ ಗಿಡ ಮೇಲೇನೆ ಕೊಟ್ಟಿದ್ದೀರಿ. ಎಲ್ಲೂ ಇವತ್ತರೆಗೂ ಮಣ್ಣು ಇದ್ರ ಮೇಲಂತೂ ನಮ್ಗೆ ಕಂಪ್ಲೇಂಟ್ ಬಂದಿಲ್ಲ. ಎಲ್ಲೆಲ್ಲ ಹಾಕಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಸರ್, ಉತ್ತರ ಕರ್ನಾಟಕ ಭಾಗದಲ್ಲಿ ವಿಷಯ ಏನಂದ್ರೆ ಈ ಮಹಾರಾಷ್ಟ್ರ ಹತ್ತತ್ರ ಹೋದಾಗ ಏನಾಗುತ್ತೆ ರೇಟ್ ಕಮ್ಮಿ, ಕಾಯಿ ರೇಟ್ ಕಮ್ಮಿ ಇರೋದು ಹೇಳ್ಬೇಕು. ಆ ಕಡೆ ಕಾಯಿ ರೇಟ್ ಕಮ್ಮಿ. ಅದು ಬಿಟ್ರೆ ಬೆಳೀತಾರೆ, ಇಲ್ಲ ಅಂತಲ್ಲ. ಈಗ ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬೆಳೆದಿದ್ದಾರೆ, ತುಂಬಾ ಜನ ಬೆಳೆದಿದ್ದಾರೆ, ಒಳ್ಳೆ ರೇಟ್ಗಳಲ್ಲೇ ಕೊಡ್ತಿದ್ದಾರೆ.
ಆ ಕಡೆ ಮಣ್ಣು ಮತ್ತೆ ಬಿಸಿಗೆ ಏನಾದ್ರು ಆಗುತ್ತೆ ಅಂತ ಜನ ಡೌಟ್ ಬೀಳ್ತಾರೆ, ಬಟ್ ಏನಾಗಲ್ಲ. ಇಲ್ಲೂ ಅಷ್ಟೇ ಟೆಂಪರೇಚರ್ ಈಗ ನಮ್ ಕೋಲಾರ ನೋಡಕ್ ಹೋದ್ರೆ ಲಾಸ್ಟ್ ಇಯರ್ 45-46 ಹೋಗಿತ್ತು. ಏನ್ ಯಾವ್ದೇ ತರದ ಟೆಂಪರೇಚರ್ಗೂ ನಮ್ಗೆ ಪ್ರಾಬ್ಲಮ್ ಬಂದಿಲ್ಲ. ನಿಮ್ಮ ನೀರ್ ಚೆನ್ನಾಗಿದ್ರೆ ನಿಮ್ಗೆ ಯಾವ್ದೇ ತರ ಪ್ರಾಬ್ಲಮ್ ಬರಲ್ಲ. ನೀರ್ ಸ್ವಲ್ಪ ಚೆನ್ನಾಗಿರ್ಬೇಕಾಗುತ್ತೆ. ಅಂದ್ರೆ ಈ ಒಂದು ತೈವಾನ್ ಸೀಬೆಗೆ ನೀರ್ ಹೆಚ್ಚು ಬೇಕಾಗತ್ತಾ? ಹೆಚ್ಚೇನಿಲ್ಲ, 2 ದಿನಕ್ಕೆ ಒಂದ್ಸರಿ ಬಿಡ್ತೀರ ಅಷ್ಟೇ, ಜಾಸ್ತಿನೂ ಬಿಡಲ್ಲ. 2 ದಿನಕ್ಕೆ ಒಂದ್ಸರಿ 2 ಲೀಟರ್ ಅಷ್ಟು ನೀರು ಪ್ರತಿ ಗಿಡಕ್ಕೆ ಹೋಗುತ್ತೆ ಇಲ್ಲಿ. ಅದು ಬಿಟ್ಟರೆ ತುಂಬಾ ನೀರು ಅವಶ್ಯಕತೆ ಇಲ್ಲ. ಆದ್ರೆ ಒಂದ್ ಮಟ್ಟಕ್ಕೆ ತುಂಬಾ ಜನ ಹೇಳ್ತಾರೆ ಫುಲ್ ಬರಡು ಭೂಮಿಯಲ್ಲೆಲ್ಲ ಮಾಡಕ್ಕಾಗತ್ತಂತ. ಅಂತ ಜಾಗಗಳಲ್ಲಿ ಆಗಲ್ಲ. ಒಳ್ಳೆ ಒಂದು ಚೆನ್ನಾಗಿ ನೀವೇನೋ ಬೇರೆ ಬೆಳೆ ಬೆಳೀತಾ ಮಣ್ಣಿದ್ರೆ ಅಲ್ಲಿ ಆರಾಮಾಗಿ ನೀವು ಬೆಳಿಬಹುದು. ಆತರ. ನೀರು 2 ದಿನಕ್ಕೊಮ್ಮೆ ಕೊಟ್ರೆ ಸಾಕು ಅಂತ ಹೇಳ್ತಾ ಇದಾರೆ. ಒಂದು ಗಿಡಕ್ಕೆ 2 ಲೀಟರ್ ಅಷ್ಟು ನೀರನ್ನ ಕೊಟ್ರೆ ಸಾಕಾಗುತ್ತೆ ಅಂತ ಹೇಳ್ತಾ ಇದಾರೆ. ಸರ್, ಈಗ ಈ ಒಂದು ಸಸಿಯನ್ನ ನೆಡ್ಬೇಕಾದ್ರೆ ನೀವು ಮೊದ್ಲಿಗೆ ಹೇಳಿದ್ರಿ ಗೊಬ್ಬರ ಹಾಕೋಬೇಕಾಗತ್ತೆ, ಇನ್ನೊಂದು ಹೇಳಿದ್ರಲ್ವಾ, ಏನದು? ಸ್ವಲ್ಪ ಕೆಮಿಕಲ್ಸ್ ಬರುತ್ತೆ, DAP 48 ಅಂತ. ಇದು ಯಾರು ಸಾವಯವ ಮಾಡಿದ್ರೆ ಅವ್ರಿಗಲ್ಲ, ಇದು ನಾರ್ಮಲ್ ಇದು ಕೆಮಿಕಲ್ಸ್ ಹಾಕಿ ಬೆಳೆಯೋರ್ಗೆ. ಸಾವಯವ ಮಾಡೋರ್ಗೆ ಬೇವಿನ ಹಿಂಡಿ ಮತ್ತೆ ಕಾನಿಗಿಂಡಿ ಬರುತ್ತೆ, ಅವನ್ನ ಹಾಕೋಬಹುದಾಗತ್ತೆ. ಇದು ಬೇರೆ ತರ ಬರುತ್ತೆ, ಸ್ವಲ್ಪ ಕೆಮಿಕಲ್ಸ್ ಹಾಕಿ ಬೆಳೆಯುವಂತದ್ರಲ್ಲಿ ಅದು ಹಾಕಿ ಬೆಳಿಬೇಕಾಗತ್ತೆ, DAP 48 ಅಂತ. ಈ ಒಂದು ಸಸಿಯನ್ನ ನೆಡ್ಬೇಕಾದ್ರೆ ಇಂತಹ ಒಂದು ಈ ರೀತಿಯಾದಂತಹ ಸ್ಟೆಪ್ಸ್ ಅನ್ನೆಲ್ಲ ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಸೊ ಈ ಒಂದು 7 ಎಕರೆನಲ್ಲಿ ಒಟ್ಟು ಎಷ್ಟು ಸಸಿಗಳಿವೆ ಸರ್? ಟೋಟಲ್ 1 ಎಕರೆಗೆ ನಿಮ್ಗೆ 850 ಸಸಿ ಬೀಳುತ್ತೆ. ಗ್ಯಾಪಿಂಗ್ ಸ್ಪೇಸಿಂಗ್ ಏನ್ ಬರುತ್ತೆ ಅಂದ್ರೆ, ನೀವು ಎಷ್ಟು ಗ್ಯಾಪ್ ಕೊಟ್ಟಿದ್ದೀರಾ? ಇದು ಟೋಟಲ್ 9 ಅಡಿಗೆ 5 ಅಡಿ ಕೊಟ್ಟಿದ್ದೀವಿ ನಾವು. ಬಟ್ ಇದು ಸ್ವಲ್ಪ ಜಾಸ್ತಿನೇ, 8 ಅಡಿ ಕೊಟ್ಕೊಂಡ್ರೆ ಸಾಕು. ನಿಮ್ಗೆ ಟ್ರಾಕ್ಟರ್ ಹೋಗ್ಬೇಕು ಅನ್ನೋ ಒಂದು ಪ್ಲಾನ್ ಇದ್ರೆ ಮಾತ್ರ 9 ಅಡಿ ಕೊಟ್ಕೊಂಡು ಒಳಗೆ. ಇಲ್ಲಾಂದ್ರೆ ನೀವೊಂದು 7 ಅಡಿ 8 ಅಡಿ ಇದ್ರು ಸಾಕು. ಸೆಂಟ್ರಲ್ಲಿ ಗಿಡದಿಂದ ಗಿಡಕ್ಕೆ 5 ಅಡಿ ಸ್ಟ್ಯಾಂಡರ್ಡ್ ಅದು. ಅದಕ್ಕಿಂತ ನಾವು ಕಮ್ಮಿ ಮಾಡಕ್ಕಲ್ಲ, ಬೇಕಾದ್ರೆ ಜಾಸ್ತಿ ಮಾಡ್ಬೋದು. 5 ಅಡಿ ಇರ್ಲೇಬೇಕು. 5 ಅಡಿಯಿಂದ ಜಾಸ್ತಿ ಮಾಡ್ಬೋದು ಹೊರತು 5 ಅಡಿಯಿಂದ ಕಮ್ಮಿ ಮಾಡಬಾರ್ದು, ಬ್ರಾಂಚಸ್ ಇದಾಗತ್ತೆ. ಸೊ ಆದ್ರಿಂದ ಒಂದು 5 ಅಡಿ ಇಟ್ಕೊಂಡ್ರೆ ಒಳ್ಳೇದು. ಸೊ ಗಿಡದಿಂದ ಗಿಡಕ್ಕೆ 5 ಅಡಿ ಇದ್ರೆ ಒಳ್ಳೇದು, ಗಿಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಸೊ ಒಟ್ಟು 1 ಎಕರೆಗೆ ಒಂದು 850 ಸಸಿಗಳು, 850 ಸಸಿ ಬಿದ್ದೇ ಬೆಳೆದ 1 ಎಕರೆಗೆ. ನೀವೇನಾದ್ರೂ ಸ್ವಲ್ಪ ಸ್ಪೇಸಿಂಗ್ ಜಾಸ್ತಿ ಮಾಡ್ತೀರಿ ಅಂದ್ರೆ ಒಂದು 800 ಗಿಡ ಬಿದ್ದೇ ಬರುತ್ತೆ. ಸೊ ಈ ಒಂದು ಮಲ್ಚಿಂಗ್ ಪೇಪರ್ ಸರ್? ಇದು ಮಲ್ಚಿಂಗ್ ಪೇಪರ್, ಇದು ವೀಡ್ ಮ್ಯಾಟ್ ಅಂತೀರಿ. ಇದು ಮಲ್ಚಿಂಗ್ ಪೇಪರ್ ಅಲ್ಲ, ಇದು ಏನಂದ್ರೆ ಕಳೆ ಬರೋದನ್ನ ತಡೆಯುತ್ತೆ. ಇದು ಸೇಮ್ ಅದೇ ತರನೇ ಮಲ್ಚಿಂಗ್ ಪೇಪರ್ ಇದು, ಬಟ್ ಲೈಫ್ ಜಾಸ್ತಿ. ಇದು ಕ್ವಾಲಿಟಿಯಲ್ಲಿ ಜಾಸ್ತಿ ಇರುತ್ತೆ. 3 ವರ್ಷವರೆಗೂ ನಿಮ್ಗೆ ಗ್ಯಾರಂಟಿ ಕೊಡ್ತಾರೆ, 3 ರಿಂದ 5 ವರ್ಷವರೆಗೂ ಗ್ಯಾರಂಟಿ ಕೊಡ್ತಾರೆ. ಅಂದ್ರೆ ಇನ್ ಕೇಸ್ ಏನಾದ್ರು ಹೋದ್ರು ಅಷ್ಟೇ ಅವರು ಫ್ರೀ ರಿಪ್ಲೇಸ್ಮೆಂಟ್ ಕೊಡ್ತಾರೆ. ಸೊ ಇದ್ರ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಕಳೆ ತುಂಬಾ ಕಮ್ಮಿ ಬರುತ್ತೆ. ನಿಮ್ಗೆ ತುಂಬಾ ಕ್ಲೀನ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಬರಲ್ಲ. ಇವಾಗ ಲೇಬರ್ಸ್ ಎಲ್ಲ ಇದನ್ನ ಕಂಪೇರ್ ಮಾಡ್ಬಿಟ್ರೆ ಇದು ಮೀಟರ್ಗೆ ನಿಮಗೆ ಸ್ವಲ್ಪ ಒಂದು ಹತ್ರ ಒಂದು 25 ರೂಪಾಯಿವರೆಗೂ ಬೀಳ್ಬೋದು 1 ಮೀಟರ್ಗೆ. ಆದ್ರೆ ಅದಕ್ಕೆ ತಕ್ಕಾಗೆ ಕಳೆನ ಕಂಟ್ರೋಲ್ ಮಾಡುತ್ತೆ. ನಿಮಗೆ ಕೆಲಸದವ್ರು ಸ್ವಲ್ಪ ಕಮ್ಮಿ ಬೀಳ್ತಾರೆ. ಇದು ಯಾವ ಕಂಪನಿ ಇದೆ ಸರ್? ಇದು ಏನು ಹೇಳಿದ್ರಿ ಸರ್? ಇದು ವೀಡ್ ಮ್ಯಾಟ್ ಅಂತ. ಈ ಒಂದು ವೀಡ್ ಮ್ಯಾಟ್ ಯಾವ ಕಂಪನಿ ಇದೆ ಸರ್? ಇದು ಯಾವ ಕಂಪನಿ ಅಂತೇನಿಲ್ಲ, ನಾವು ಬೇರೆ ಒಂದು ಸ್ಟೇಟ್ ಇಂದ, ಗುಜರಾತ್ ಇಂದ ತರ್ಸ್ಕೊಂಡ್ರಿ ಇದನ್ನ ವೀಡ್ ಮ್ಯಾಟ್ ನ. ಬೇಕಾದ್ರೆ ನಾನು ಅದ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾದ್ರೆ ಕೊಡ್ತೀನಿ, ಯಾಕಾದ್ರೂ ಬೇಕಾದ್ರೂ ಅವರಿಂದ ಡೈರೆಕ್ಟ್ ತಗೊಬೋದಾಗತ್ತೆ. ಏನೇ ಒಂದು ರಿಪ್ಲೇಸ್ಮೆಂಟ್ ಬೇಕಿದ್ರು ಕೂಡ ಫ್ರೀ ಆಗಿ ಕೊಡ್ತಾರೆ. ಅವ್ರು 3 ವರ್ಷ ಹೇಳ್ತಾರೆ, ಆ ತರ ಒಂದು 6-7 ವರ್ಷಕ್ಕೆ ಏನು ಲಾಸ್ ಇಲ್ಲ. ಥಿಕ್ನೆಸ್ ಯಾವ ರೀತಿ ಇದೆ ಸರ್? ಇದು 100 GSM ವರೆಗೂ ಥಿಕ್ನೆಸ್ ಬಂದಿದೆ. ಇದು ಸ್ವಲ್ಪ ಗಟ್ಟಿ ಆಯ್ತಿದೆ. ಇದು ನಿಮ್ಗೆ ವೀಡ್ ಬರೋದು ತುಂಬಾ ಕಂಟ್ರೋಲ್ ಆಗುತ್ತೆ ಇದೆಲ್ಲ ಹಾಕ್ಬಿಟ್ರೆ. ಸೊ ತಿಕ್ಕಾಗಿದೆ ಇದು ಪೇಪರು, ಮತ್ತೆ ಇದು ನಿಮ್ಗೆ ಲೈಫ್ ಕೂಡ ಚೆನ್ನಾಗಿ ಬರುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಇನ್ ಕೇಸ್ ಏನಾದ್ರು ನಿಮ್ಗೆ ಪೇಪರ್ ಏನಾದ್ರು ಹಾಳಾದ್ರೂ ಕೂಡ ರಿಪ್ಲೇಸ್ಮೆಂಟ್ ಇರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಇದರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತ ಅನ್ಸಿದ್ರೆ ಒಂದ್ಸಲಿ ಚೆಕ್ ಮಾಡಿ. ಸರ್, ಈಗ ನಾವು ಭೂಮಿಯನ್ನೆಲ್ಲ ಹದ ಮಾಡಿ ಸಸಿಯನ್ನ ನೆಟ್ಟಿರ್ತೀವಿ. ಸೊ ಸಸಿಯನ್ನ ನೆಟ್ಟಾದ್ಮೇಲೆ ಎಷ್ಟು ವರ್ಷಗಳಲ್ಲಿ ನಾವು ಈ ಒಂದು ತೈವಾನ್ ಸೀಬೆಯ ಬೆಳೆಯನ್ನ ನಿರೀಕ್ಷೆ ಮಾಡ್ಬೋದು? ನಿಮ್ಗೆ 7 ತಿಂಗಳಿಗೆಲ್ಲ ಸ್ಟಾರ್ಟ್ ಆಗುತ್ತೆ. ಹೌದಾ? ಚಿಕ್ಕ ಗಿಡ ಇದೆ, ದೊಡ್ಡ ಗಿಡನೂ ಇದೆ. ದೊಡ್ಡ ಗಿಡ ಬಂದ್ಬಿಟ್ಟು 1 ವರ್ಷವರೆಗೂ ಆಲ್ರೆಡಿ ಬೆಳೆದಿರುತ್ತೆ. ಚಿಕ್ಕ ಗಿಡ 6 ತಿಂಗಳದ್ದು ಇರುತ್ತೆ. ನೀವು 6 ಮಂತ್ಸ್ ಗಿಡ ಹಾಕ್ತೀರಿ ಅಂದ್ರೆ ಒಂದು 8 ತಿಂಗಳಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ ಫ್ರೂಟ್ಸ್. ಸ್ಟಾರ್ಟ್ ಮಾಡಿಬಿಟ್ಟು ನೀವು ಯಾವಾಗ 8 ಮಂತ್ಸ್ ಸ್ಟಾರ್ಟ್ ಆಗುತ್ತೆ, 1 ಇಯರ್ವರೆಗೂ ನೀವು ಲೆಕ್ಕ ಇಟ್ಕೊಂಡು ಅವಶ್ಯಕತೆ ಇಲ್ಲ. 1 ಇಯರ್ ಆದಮೇಲೆ ನಿಮಗೆ ಕ್ಲೀನಾಗಿ ಒಂದು ಫ್ರೂಟ್ ಬರುತ್ತೆ. 8 ಮಂತ್ಗೆ ಸ್ಟಾರ್ಟ್ ಮಾಡ್ಬೋದು. ಬಟ್ ಒಂದು ಫ್ರೂಟ್ ಬೆಳೆಯೋಕ್ಕೆ ಮಿನಿಮಮ್ 1.5 ಮಂತಿಂದ 2 ಮಂತ್ಸ್ ಬೇಕಾಗುತ್ತೆ. ಸೊ ಆ ಗ್ಯಾಪ್ ಎಲ್ಲ ನೋಡ್ಕೊಂಡು ಹೋಗೋದ್ರೆ ನಿಮಗೆ ಪರ್ಫೆಕ್ಟ್ ಆಗಿ 1 ವರ್ಷದಿಂದ ಕಂಪ್ಲೀಟ್ ಆಗಿ ನಿಮಗೆ ಕಂಪ್ಲೀಟ್ ಫ್ರೂಟಿಂಗ್ ಸ್ಟಾರ್ಟ್ ಆಗಿರುತ್ತೆ. ಸೊ ಹೌದಾ? ಸೊ ಹಾಗಾದ್ರೆ ರೈತರು ಬೇಗ ಒಂದು ಲಾಭವನ್ನ ನಿರೀಕ್ಷೆ ಮಾಡ್ಬೋದು ಹಾಗಾದ್ರೆ ಈ ಒಂದು ಬೆಳೆಯಲ್ಲಿ. ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಿದ್ರೆ ಇದು ಬೇಗನೂ ಬರುತ್ತೆ 1 ವರ್ಷದಲ್ಲಿ. ಈಗ ನಾವು ಬಟರ್ ಫ್ರೂಟ್ ಹಾಕಿದ್ರಿ ಇದ್ರಲ್ಲೇ,
ಆದ್ರೆ ಅವೆಲ್ಲ 3 ವರ್ಷ ತಗೊಳತ್ತೆ. ಅಡಿಕೆ ಕೂಡ 3 ವರ್ಷ ತಗೊಳತ್ತೆ. ಹಂಗೆಲ್ಲ ನೋಡೋಕೋದ್ರೆ ನಿಮ್ಗೆ ಲಾಭನೂ ಜಾಸ್ತಿ, ಕಮ್ಮಿ ಟೈಮಲ್ಲಿ ದುಡ್ಡು ಪಡಿಬಹುದು. ಈ ಒಂದು ಗಿಡದಲ್ಲಿ ಕವರ್ ಅನ್ನ ಹಾಕಿದೀರಾ, ಸೊ ಇದನ್ನ ಹಾಕಿರುವಂತಹ ಉದ್ದೇಶ ಸರ್? ಇದು ಫ್ರೂಟ್ ಪ್ರೊಟೆಕ್ಷನ್ ಬ್ಯಾಗ್ ಅಂತಾರೆ. ಇದು ನಾರ್ಮಲ್ ಪೇಪರ್ ಇದು, ಬಟ್ ವ್ಯಾಕ್ಸ್ ಕೋಟಿಂಗ್ ಪೇಪರ್ ಇರುತ್ತೆ ಇದು. ಇದು ಏನ್ ಹಾಕ್ತಿರಿ ಅಂದ್ರೆ ಒಂದ್ ಕಾಯಿ ಒಂದ್ ನಿಂಬೆಹಣ್ಣು ಸೈಜ್ ಇದ್ದಾಗಿಂದ ಹಾಕ್ಬಿಡ್ತೀರಿ. ಯಾವ್ದೋ ಊಜಿ ಕಾಟ ಆಗ್ಲಿ, ಇಲ್ಲಾಂದ್ರೆ ಏನೊಂದು ಬಿಸಿಲಿಗೆ ಸುಡೋದಾಗ್ಲಿ, ಇಲ್ಲ ಅಕ್ಕಿ ಕಾಟ ಆಗ್ಲಿ, ಏನು ಬರೋಣ ಇದ್ರಿಂದ. ಇಲ್ಲಿ ಕಮ್ಮಿ ಅನ್ನೋ 2-3 ಸಾವಿರ ಗಿಳಿ ಇದೆ. ಆದ್ರೂ ಯಾವುದೇ ಕಾರಣಕ್ಕೂ ಒಳಗಿರೋ ಇದಕ್ಕೆ ಯಾವುದೇ ಡ್ಯಾಮೇಜ್ ಆಗಲ್ಲ, ಕೆಮಿಕಲ್ಸ್ ಕೂಡ ಒಳಗೋಗಲ್ಲ. ಓಕೆ, ಯೂಶಲಿ ಫೋಮ್ ಹಾಕ್ತಾರೆ ಅಲ್ವಾ? ಸೊ ಫೋಮ್ ಹಾಕೋದಕ್ಕಿಂತ ಮುಂಚೆ ಇದನ್ನ ಹಾಕ್ಬೇಕು ಅಂತ, ಹಾಕಿದ್ರೆ ಬೆಟರ್ ಅಂತ ಹೇಳ್ತೀರಾ? ಹೌದು, ಫೋಮ್ ಹಾಕೋದ್ ಬಂದ್ಬಿಟ್ಟು ಏನಂದ್ರೆ ಪ್ರೊಟೆಕ್ಷನ್ಗೆ ಒಂದಕ್ಕೊಂದು ರಬ್ ಆಗ್ಬಿಟ್ಟು ಮಾರ್ಕೆಟ್ ಕಳ್ಸೋಕೆ ಹಾಕ್ತಿರೋದು. ಅದು ಮಾರ್ಕೆಟ್ ಕಳ್ಸೋಕೆ ಏನಾಗುತ್ತೆ, ಒಂದಕ್ಕೊಂದು ಕಾಯಿ ರಬ್ ಆಗಿ ಡ್ಯಾಮೇಜ್ ಬರುತ್ತೆ. ಅದಕ್ಕೆ ಫೋಮ್ ಹಾಕ್ತಾರೆ. ಅದು ನಮ್ಗೆ ಸ್ವಲ್ಪ ಖರ್ಚು ಜಾಸ್ತಿ ಬೀಳುತ್ತೆ. ಒಬ್ಬೊಬ್ರು 3 ಲೇಯರ್ ಹಾಕ್ತಾರೆ. ಒಳಗೆ ಫೋಮ್ ಹಾಕಿದ್ರೆ ಮೇಲೆ ಒಂದು ಕವರ್, ಅದ್ರ ಮೇಲೆ ಒಂದು ಕವರ್ ಹಾಕ್ತಾರೆ. ನಾವು ಸ್ಟಾರ್ಟಿಂಗ್ ಎಲ್ಲ ಫಾಲೋ ಮಾಡಿದ್ರೆ ಅದು ಏನಾಯ್ತು, ಖರ್ಚು ತುಂಬಾ ಜಾಸ್ತಿ ಬರ್ತಿತ್ತು. ಸೊ ಇದು ಏನಿಲ್ಲ, ಇದು ಒಂದು ಸಿಂಪಲ್ ಒಂದು ಸ್ಟ್ರಿಂಗ್ ಮೆಕ್ಯಾನಿಸಮ್. ಇದು ಒಂದು ತಂತಿ ಇರುತ್ತೆ. ಈ ಒಂದು ತಂತಿ ಇದೆ ಇಲ್ಲಿ. ಈ ತಂತಿ ಏನಾಗುತ್ತೆ ಅಂದ್ರೆ ಗಟ್ಟಿ ಹಿಂಗೆ ಫೋಲ್ಡ್ ಮಾಡ್ಬಿಟ್ಟು ಹಿಂಗೆ ಇದು ರೌಂಡ್ ಮಾಡ್ತೀವಿ ಅಷ್ಟು ಕಾಯಿಗೆ. ಸೊ ಇದನ್ನ ನಮಗೆ ಖರ್ಚು ತುಂಬಾ ಕಮ್ಮಿ ಬೀಳುತ್ತೆ. ಖರ್ಚು ಕಮ್ಮಿ ಬೀಳುತ್ತೆ, ಒಳಗೆ ಕ್ವಾಲಿಟಿನೂ ಅಷ್ಟೇ ಜಾಸ್ತಿ ಬರುತ್ತೆ. ಈ ಕವರ್ ಅಲ್ಲಿ ಕೂಡ ತುಂಬಾ ತರದ ವೆರೈಟೀಸ್ ಇದೆ ನಿಮಗೆ. ಇದು ರೈಟ್ ನಾವು 50 GSM ಯೂಸ್ ಮಾಡ್ತೀರಿ. 50 GSM ಥಿಕ್ನೆಸ್ ಇದು. ಯಾವಾಗ ಜಾಸ್ತಿ ಥಿಕ್ನೆಸ್ ಯೂಸ್ ಮಾಡ್ತೀರಿ ಅದು ತಕ್ಕಂಗೆ ಶೈನಿಂಗ್ ಬರುತ್ತೆ ಕಾಯಿ. ಇಲ್ಲ ಅಂದ್ರೆ ನಾವು ಕಮ್ಮಿ GSM ಕಮ್ಮಿ ರೇಟ್ಗಳಿಗೂ ಸಿಗುತ್ತೆ. ಬಟ್ ಕಮ್ಮಿ GSM ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಸನ್ ಡ್ಯಾಮೇಜ್ ಜಾಸ್ತಿ ಅಂಡ್ ಯೂಸೇಜ್ ಕಮ್ಮಿ. ಇದು ಒಂದು 5 ಸರಿ ಯೂಸ್ ಮಾಡ್ಬೋದು ಇದನ್ನ. ನಾವೇನಿದೆ ಇದನ್ನ ಹಾಕಿ ತೆಗೆದ್ಮೇಲೆ ಮತ್ತೆ ಇಟ್ಬಿಟ್ಟು ಮತ್ತೆ ಹಾಕ್ತೀರಿ. ಸೊ ಈ ತರ 4 ಸೈಕಲ್ಸ್ ಮಿನಿಮಮ್ ಮಾಡ್ತೀರಿ. ಎಷ್ಟು GSM ಜಾಸ್ತಿ ಇರುತ್ತೆ ಅಷ್ಟು ಜಾಸ್ತಿ ಸೈಕಲ್ಸ್ ಬರುತ್ತೆ, ಎಷ್ಟು GSM ಕಮ್ಮಿ ಇರುತ್ತೆ ಅಷ್ಟು ಕಮ್ಮಿ ಇದು ಬರುತ್ತೆ. ಓಕೆ, ಈ ಒಂದು ಪೇಪರ್ನ ನೀವು ಯೂಸ್ ಮಾಡೋದ್ರಿಂದ ಏನಂತಂದರೆ ತುಂಬ ಬೆನಿಫಿಟ್ಸ್ ಇದೆ. ಏನಂತಂದರೆ ಕಾಯಿಗಳಿಗೆ ತುಂಬ ಪ್ರೊಟೆಕ್ಷನ್ ಸಿಗುತ್ತೆ. ಈಗ ಊಜಿ ಕಾಟ ಆಗಿರ್ಬೋದು, ಬಿಸಿಲಿಂದ ಆಗಿರ್ಬೋದು, ಸೊ ಈ ರೀತಿ ಎಲ್ಲದರಿಂದನೂ ಕೂಡ ನೀವು ಕಾಯಿನ ರಕ್ಷಿಸ್ಕೊಳ್ಬೋದು. ಒಂದು ಉತ್ತಮವಾಗಿರುವಂತಹ ಒಂದು ಬೆಳೆನ ಪಡಿಬೋದು. ಆ್ಯಂಡ್ ಥಿಕ್ನೆಸ್ ಕೂಡ ತುಂಬ ಚೆನ್ನಾಗಿದೆ. ಥಿಕ್ನೆಸ್ ಚೆನ್ನಾಗಿರೋದ್ರಿಂದ ಏನಂತಂದರೆ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ 4 to 5 ಟೈಮ್ಸ್ ನೀವು ಈ ಒಂದು ಕವರ್ ಅನ್ನ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇದನ್ನ ಬರೀ ಚೇಪೆಕಾಯಿಗಂತಲ್ಲ, ಇದು ಹೇಗಂದ್ರೆ ನಿಮ್ಗೆ ದ್ರಾಕ್ಷಿಗೆ ಯೂಸ್ ಆಗುತ್ತೆ. ಮೇನ್ ಆಗಿ ದಾಳಿಂಬೆಗೆ ತುಂಬಾ ಜನ ಹಾಕ್ತಾರೆ. ದಾಳಿಂಬೆಗೆ ಅದು ರೇಟು ಜಾಸ್ತಿನೇ, ಅದಕ್ಕೆ ತಕ್ಕಾಗೆ ಈ ಕವರ್ ಹಾಕ್ತಾರೆ. ಮತ್ತೆ ಮ್ಯಾಂಗೋಗೆ ಹಾಕ್ತಾರೆ. ಮ್ಯಾಂಗೋಗೆ ಈ ಕವರ್ ಬರಲ್ಲ, ಇದರಲ್ಲಿ ಇನ್ನ ಥಿಕ್ನೆಸ್ ಜಾಸ್ತಿ ಇರೋ ಕವರ್ ಬರುತ್ತೆ. ಅದನ್ನ ಮ್ಯಾಂಗೋಸ್ ಕೂಡ ಹಾಕ್ಬಿಟ್ಟು ಹೈ ಕ್ವಾಲಿಟಿಯಲ್ಲಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗುತ್ತೆ. ಯಾವ ಮ್ಯಾಂಗೋಗೆ ಹಾಕ್ತೀರಿ ಆ ತರ ಒಂದು ಕವರ್ ಇದು. ಸೊ ಈ ಒಂದು ಕವರ್ ಏನು ಅಂತಂದರೆ ಇವರ ಒಂದು ಕಂಪ್ನಿ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ. CMS ಆಗ್ರೋ ಫ್ರೆಶ್ ಅನ್ನುವಂತಹ ಇವ್ರದೇ ಒಂದು ಇದೆ. ಸೊ ಇವ್ರದೇ ಒಂದು ಕಂಪ್ನಿ ಇದೆ. ಇವರ ಒಂದು ಕಂಪ್ನಿಯಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇದರ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ. ಈ ಒಂದು ಪೇಪರ್ ಹಾಗೂ ಫೋಮ್ನ ಇವರ ಮ್ಯಾನುಫ್ಯಾಕ್ಚರ್ ಕೂಡ ಮಾಡ್ತಾರೆ. ಸರ್, ಈಗ ಇದನ್ನು ಆರ್ಡರ್ ಮಾಡ್ಕೊಳ್ಬೇಕು ಅಂದರೆ ನೋಡ್ತಾ ಇರುವಂತಹ ರೈತರು ಯಾವ ರೀತಿ ಇದನ್ನು ಆರ್ಡರ್ ಮಾಡ್ಕೊಳ್ಬೇಕು ಸರ್? ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು. ನಂಬರ್ ಕೊಟ್ಟಿರ್ತೀನಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ, ಇಲ್ಲ ಅಂದರೆ ಇದ್ರ ಮೇಲೆ ಅದಕ್ಕೆ ಕಾಲ್ ಮಾಡಿ ಬೇಕಾದ್ರೆ ಆರ್ಡರ್ ಮಾಡ್ಬೋದು. VRL ಬೇಕಾದ್ರೆ ನಾವು ಕಳಿಸ್ಕೊಡ್ತೀವಿ. ಯಾವುದೇ ಟ್ರಾನ್ಸ್ಪೋರ್ಟ್ ಇರಲಿ ನಿಮ್ಮ ಡಿಸ್ಟಿಕಲ್ಲಿ ಆ ಟ್ರಾನ್ಸ್ಪೋರ್ಟ್ಗೆ ನಾವು ಹಾಕ್ತೀರಿ. ಅದು ನಿಮ್ಮನ್ನ ತಲುಪತ್ತೆ 2-3 ದಿನ ಟೈಮು. ಅಷ್ಟರಲ್ಲಿ ನಿಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆಗೂ ಕೂಡ ಡೆಲಿವರಿ ಇರುತ್ತೆ. ಕರ್ನಾಟಕ, ಆಂಧ್ರ, ತಮಿಳ್ನಾಡು ಎಲ್ಲ ಕಡೆ ಆಲ್ರೆಡಿ. ಈಗ ನಾವು ಕರ್ನಾಟಕದಲ್ಲಿ ತುಂಬ ನಾವು ಯಾರು ಗಿಡ ಕೊಟ್ಟರೆ ಅವ್ರಿಗೆ ನಾವೇ ಸಪ್ಲೈ ಮಾಡ್ತಿದ್ದೀರಿ. ಈಗ ಬೇರೆ ಯಾರಿಗಾದ್ರೂ ದಾಳಿಂಬೆಗೆ ಇಲ್ಲ ಅಂದ್ರೆ ದ್ರಾಕ್ಷಿ ಅಥವಾ ಚೇಪೆಕಾಯಿ ಏನ್ಗೆ ಬೇಕಾದ್ರೂ ನಾವು ಕಳಿಸ್ಕೊಡ್ತೀವಿ. ಓಕೆ, ಸೊ ಇವ್ರದ್ದೇ ನರ್ಸರಿ ಕೂಡ ಇದೆ. ಸೊ ನಿಮ್ಮದೇ ನರ್ಸರಿ ಕೂಡ ಇರುತ್ತೆ. ನಿಮ್ಗೇನಾದರೂ ಸಸಿಗಳು ಬೇಕು ಅಂತ ಇದ್ರೆ, ಈ ಒಂದು ತೈವಾನ್ ಸೀಬೆಯ ಸಸಿಗಳೇನಾದರೂ ಬೇಕು ಅಂತಿದ್ರು ಕೂಡ ನೀವು ಆರ್ಡರ್ ಮಾಡ್ಕೊಳ್ಬೋದು. ಉತ್ತಮ ಗುಣಮಟ್ಟದ ಸಸಿಗಳು ಕೂಡ, ತೈವಾನ್ ಸೀಬೆಯ ಸಸಿಗಳು ಕೂಡ ಇವ್ರ ಹತ್ರ ಸಿಗುತ್ತೆ. ಸರ್, ಅದರದ ಪ್ರೈಸ್ ಏನಾದರೂ ಹೇಳ್ತೀರಾ? ಅದು ಹೇಗಿರುತ್ತೆ ನಮ್ಮ ವೆರೈಟೀಸ್ ಮೇಲೆ ಹೋಗುತ್ತೆ ನೋಡಿ. ಈಗ ತುಂಬಾ ಜನ ಒಂದು ಏನಂದ್ರೆ ಈ ಚೇಪೆಕಾಯಿ ಒಂದ್ ವೆರೈಟಿ ಅಲ್ಲ, 100 ವೆರೈಟಿಗಳಿದಾವೆ. ಇದ್ರ ಒಂದೊಂದು ತೊಗೊಳಕ್ ಹೋದ್ರೆ ಇದರಲ್ಲಿ ಪ್ರತಿ ತಳಿ ಒಂದೊಂದ್ ತರ ಬರುತ್ತೆ. ಇದು ತೈವಾನಲ್ಲೇ ಕಮ್ಮಿ ಅಂದ್ರೆ ಒಂದು 5-6 ತರ ಇದೆ. ಆ ತರ ನೋಡಕ್ ಹೋದ್ರೆ ನಿಮ್ಗೆ ಲೋಕಲ್ ವೆರೈಟೀಸ್ ಎಷ್ಟು ಸ್ಟಾರ್ಟ್ ಆಗಂದ್ರೆ 20 ರೂಪಾಯಿಗೆಲ್ಲ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಲೋಕಲ್ ತಳಿಗಳು. ಲೋಕಲ್ ತಳಿಯಲ್ಲಿ ಪ್ರಾಬ್ಲಮ್ ಏನಿರುತ್ತೆ ಅಂದ್ರೆ ಇಷ್ಟೊಂದು ಇಳುವರಿನೂ ಬರಲ್ಲ, ಇಷ್ಟೊಂದು ಸೈಜು ಬರಲ್ಲ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ರೇಟ್ ಕಮ್ಮಿ ಕೊಟ್ಟರು ಹಾಕ್ಬಿಡ್ತಾರೆ, ಬಟ್ ಆಮೇಲೆ ಸ್ವಲ್ಪ ಕೈ ಸುಟ್ಕೊಂತಾರೆ. ಸೊ ಒಳ್ಳೆ ಒಂದು ವೆರೈಟೀಸ್ ತಗೊಂಡ್ರಿ ಒಳ್ಳೆ ಇದಾಗತ್ತೆ. ಗುಣಮಟ್ಟ ಚೆನ್ನಾಗಿದ್ರೆ ಚೆನ್ನಾಗಿರ್ಬೇಕು. ಈಗ ನೋಡಿ, ಇದರಿಂದಾನೇ ಗ್ರಾಫ್ಟ್ ಆಗತ್ತೆ ಎಲ್ಲ. ನಾವು ನಾನು 8 ವರ್ಷದ ಪ್ಲಾಂಟ್ ಆಗ್ಲೇ ತೋರಿಸ್ತೆ, ಅದರಿಂದಾನೇ ಕಂಪ್ಲೀಟ್ ಗ್ರಾಫ್ಟ್ ಆಗೋದು. ಸೊ ನಿಮ್ಗೆ ಇದು ಮೋಸ್ಟ್ ಆಫ್ ದ ಕ್ಲೋನ್ ಅಲ್ಲೂ ಇದೆ, ನಮ್ಮ ಹತ್ರ ಗ್ರಾಫ್ಟೆಡ್ ಪ್ಲಾಂಟ್ಸ್ ಇದೆ. ನಿಮ್ಗೆ ತಗೊಂಡೋದ್ರೆ ಸೇಮ್ ಏನ್ ತಳಿ ಇದೆ ಅದೇ ನಿಮಗ್ ಬರುತ್ತೆ. ಆದ್ರಿಂದ ನಾವು ಗ್ಯಾರಂಟಿ ಇರ್ತೀವಿ ಅದಕ್ಕೆ. ಏನ್ ಪ್ಲಾಂಟ್ ಕೊಟ್ಟಿದ್ದೀರಿ, ನಮ್ದೇನ್ ನರ್ಸರಿ ಮೈನ್ ಅಲ್ಲ, ನಮ್ದು ಕಾಯಿ ಬಿಸ್ನೆಸ್ ಇಲ್ಲಿ ಮೈನ್. ದಿನ ಪ್ರತಿದಿನ 1 ಟನ್ ಇದೆ.
ಅವಕ್ಕೆ ಕಾಯಲ್ಲೇ ನಾವು ಮೈನ್ ಆಗಿ ಫೋಕಸ್ ಮಾಡ್ತಿರೋದು. ಇನ್ ಕೇಸ್ ಯಾರಿಗಾದ್ರೂ ಗಿಡ ಬೇಕಾದ್ರೂ ನಾವು ಕೊಡಕ್ಕೆ ಸಪ್ಲೈ ಮಾಡಕ್ಕೆ ರೆಡಿ ಇದ್ದೀರಿ. ಓಕೆ, ಗ್ರಾಫ್ಟೆಡ್ ಸಸಿಗಳು ಕೂಡ ಇದೆ, ಮತ್ತೆ ಇದು ಕ್ಲೋನಲ್ ಕೂಡ ಇದೆ ನಮ್ಮ ಹತ್ರ. ಓಕೆ, ಸೊ ಎರಡು ರೀತಿಯಾದಂತಹ ಸಸಿಗಳು ಕೂಡ ಚೆನ್ನಾಗಿ ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಒಬ್ಬೊಬ್ರು ಗ್ರಾಫ್ಟೆಡ್ ಕೇಳ್ತಾರೆ, ಒಬ್ಬೊಬ್ರು ಲೇಯರಿಂಗ್ ಪ್ಲಾಂಟ್ ಕೇಳ್ತಾರೆ. ನಿಮ್ಗೆ ಯಾವ ತರ ಪ್ಲಾಂಟ್ ಬೇಕೋ ನಮ್ಮ ಹತ್ರ ಇದೆ. ಬೇಕಾದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಾವು ನಿಮ್ಗೆ ಸಪ್ಲೈ ಮಾಡ್ತೀವಿ. ಸರ್, ಈಗ ಕ್ಲೋನಿಂಗ್ ಅಂಡ್ ಗ್ರಾಫ್ಟಿಂಗ್ ಅಂತ ಹೇಳಿದ್ರಿ, ಅದನ್ನ ವಿವರಿಸಿ ಹೇಳೋದಾದ್ರೆ ಸರ್? ಕ್ಲೋನಲ್ ಅಂದ್ರೆ ಏನಿಲ್ಲ ನೋಡಿ, ಈ ತರ ಒಂದು ಮೆಚೂರ್ಡ್ ಗಿಡ ಅಲ್ಲಿ ಒಂದು ಬ್ರಾಂಚ್ ಇರುತ್ತೆ ಅಲ್ವಾ, ಇದು ಡೈರೆಕ್ಟ್ ಆಗಿ ಕಟ್ ಮಾಡ್ಬಿಟ್ಟು ಅದನ್ನ ಡೈರೆಕ್ಟ್ ಪ್ಲಾಂಟ್ ಮಾಡಿ ಪಾಲಿ ಹೌಸ್ ಅಲ್ಲಿ ಇಡ್ತೀರಿ. ಸೊ ಇದರಲ್ಲಿ ಬೇರ್ ಬಿಟ್ಕೊಂಡ್ ಬರೋದನ್ನ ಕ್ಲೋನಲ್ ಅಂತಾರೆ. ಗ್ರಾಫ್ಟಿಂಗ್ ಅಂದ್ರೆ ಎರಡು ಇದನ್ನ ಒಂದು ಕೆಳಗೆ ನಾಟಿ ಗಿಡ ಇರುತ್ತೆ, ಮೇಲೆ ಇದ್ರದಿರುತ್ತೆ, ಎರಡನ್ನ ಅಂಟ್ ಹಾಕೋದನ್ನ ನಾವು ಗ್ರಾಫ್ಟಿಂಗ್ ಅಂತೀರಿ. ಎರಡರಲ್ಲೂ ಸೇಮ್ ಇದು ಬರುತ್ತೆ. ಸ್ವಲ್ಪ ಜನ ಅವ್ರ ಇಷ್ಟಕ್ಕೆ ತಕ್ಕಂಗೆ ಪ್ರಿಫರ್ ಮಾಡ್ತಾರೆ, ಸ್ವಲ್ಪ ಜನ ಗೊತ್ತಿರೋರು ನಮ್ಗೆ ಇದು ಬೇಕು ಅಂತ ಕೇಳ್ತಾರೆ, ಅದಕ್ಕೆ ತಕ್ಕ ಕೊಡ್ಬೇಕು ಅಂತ ನಾವು ಎರಡೂ ಇಟ್ಟಿದ್ದೀರಿ ಅಷ್ಟೇ. ಸರ್, ಈಗ ನೋಡ್ತಾ ಇರುವಂತಹ ರೈತರಿಗೆ ಒಂದು ಡೌಟ್ ಇರುತ್ತೆ, ಉತ್ತಮ ಗುಣಮಟ್ಟದ ಸಸಿಗಳನ್ನ ಈಗ ನಾವು ನಮ್ಮ ಒಂದು ಜಮೀನಿಗೆ ತಗೊಳ್ಬೇಕು ಅಂತ ಇದ್ರೆ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು? ಎಲ್ಲಿ ತೊಗೊಂತೀನಿ ಅಂತ ಇಂಪಾರ್ಟೆಂಟ್ ಅಲ್ಲ, ತೊಗೊಳುವಾಗ ಮದರ್ ಪ್ಲಾಂಟ್ ನೋಡಬೇಕು. ಎಲ್ಲ ಕಡೆ ಅಷ್ಟೇ, ನಾವು ಅಷ್ಟೇ ಸ್ಟಾರ್ಟಿಂಗಲ್ಲಿ ಇದಕ್ಕಿಂತ ಮುಂಚೆ ನಾವು ಒಂದು ಬೇರೆ ಕಡೆ ಹೋಗಿ ಸ್ವಲ್ಪ ಆಂಧ್ರ ಕಡೆಯಿಂದ ತರ್ಸ್ಕೊಂಡ್ರಿ, ಒಂದು 5 ಎಕರೆ ಹಾಕಿದ್ರಿ ಇಲ್ಲೇ ಪಕ್ಕದಲ್ಲಿ. ಬಟ್ ನಮ್ಗೆ ಏನು ಅದ್ರಲ್ಲಿ ಏನು ಬೆಳೆ ಬರ್ಲಿಲ್ಲ. ಅದೆಲ್ಲಿಂದ ಒಂದು ನರ್ಸರಿಯಿಂದ ತಂದ್ರಿ. ಏನ್ ಹೇಳ್ತೀನಿ, ನೀವು ಮದರ್ ಪ್ಲಾಂಟ್ ನ ನೋಡಿದ್ರೆ ಡೈರೆಕ್ಟ್ ಆಗಿ ತಗೊಂಬೇಡಿ, ಎಲ್ಲೇ ಆಗ್ಲಿ ಮದರ್ ಪ್ಲಾಂಟ್ ನೋಡಿ. ಮದರ್ ಪ್ಲಾಂಟ್ ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ಮಾತ್ರನೇ ತಗೊಂಡೇ ಹೊರತು ನರ್ಸರಿಗಳಲ್ಲಿ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕಂದ್ರೆ ನಮಗೆ ಗೊತ್ತಿರಲ್ಲ ಏನ್ ಯಾವ ಕಡೆಯಿಂದ ಗ್ರಾಫ್ಟ್ ಆಗಿದೆ, ಏನು ತಳಿ ಏನು ಗೊತ್ತಿರಲ್ಲ. ಆದಷ್ಟು ಒಂದು ಮದರ್ ಪ್ಲಾಂಟ್ ನೋಡಿ, ಯಾವ ತರ ಫ್ರೂಟಿಂಗ್ ಹೆಂಗ್ ಬರ್ತಿದೆ, ಒಂದು ಗಿಡ ಎಷ್ಟು ಹೆಲ್ತಿ ಇದೆ, ಇದರಲ್ಲಿ ವೆರೈಟೀಸ್ ಹೆಂಗಿರೋದಂದ್ರೆ ಕೆಲವೊಂದು ರೋಗ ಬಿಡೋ ಗಿಡಗಳು ಇರ್ತವೆ, ಅಂಥದ್ರಿಂದ ಗ್ರಾಫ್ಟ್ ಮಾಡಕ್ ಹೋದ್ರೆ ನಿಮ್ಗೆ ಅದೇ ತರ ತಳಿನೇ ಬಂದಿರತ್ತೆ. ಸೊ ಆದ್ರಿಂದ ಒಂದು ಮದರ್ ಪ್ಲಾಂಟ್ ನೋಡಿ, ಯಾವುದೇ ತರ ತಳಿಯಾಗಲಿ ತಗೊಳ್ಳಿ. ಓಕೆ, ಸೊ ಏನಂತಂದ್ರೆ ಮದರ್ ಪ್ಲಾಂಟನ್ನು ನೋಡಿ ಅದರ ಗುಣಮಟ್ಟ ಕ್ವಾಲಿಟಿ ಎಲ್ಲ ನೋಡಿ ಸೊ ನೀವು ಸಸಿಗಳನ್ನು ತಗೊಳೋದ್ರಿಂದ ಅದೇ ರೀತಿಯಾದಂತಹ ಒಂದು ಉತ್ತಮ ಇಳುವರಿಯನ್ನು ಪಡಿಬೋದು ಅನ್ನುವಂತಹ ಮಾತನ್ನು ಗಗನ್ ಅವ್ರು ಹೇಳ್ತಾ ಇದ್ದಾರೆ. ಸರ್, ಈಗ ಕಟಿಂಗ್ ಎಷ್ಟು ದಿನಕ್ಕೊಮ್ಮೆ ಮಾಡ್ತೀರಾ ಸರ್ ಈಗ ಒಂದು ಗಿಡಕ್ಕೆ? ಮ್ಯಾಮ್, ಇದು ಪ್ರತಿ ವರ್ಷ ಮಾಡ್ಬೇಕಂತೇನಿಲ್ಲ. ಸೊ ಇದರಲ್ಲಿ 2 ತರ ಪ್ರೂನಿಂಗ್ ಮಾಡ್ತೀರಿ. ಒಂದ್ ತರ ಏನ್ ಮಾಡ್ತೀರಿ, ಕಂಪ್ಲೀಟ್ ಏನ್ ಎಲೆ ಇದೆ ಅದೆಲ್ಲ ಬ್ರಾಂಚಸ್ ಕಟ್ ಮಾಡಿ ಹೊಸ ಗಿಡ ಫುಲ್ ಕಡ್ಡಿ ಮಾಡಿ ಅದರಿಂದ ಹೊಸ ತರ ಬೆಳೆಯೋದರ ಬಿಡ್ತೀವಿ. ಇದನ್ನ ಯಾವಾಗ ಮಾಡ್ತೀರ, 2 ರಿಂದ 3 ವರ್ಷಕ್ಕೆ ಒಂದ್ಸಲಿ ಮಾಡ್ತೀವಿ. ಇನ್ನು ಬೇರೆ ತರ ಏನಂದ್ರೆ, ಬರೀ ಯಾವ್ದಾದ್ರು ಉದ್ದ ಬೆಳೆದಿದೆ ಅಲ್ವಾ, ಒಳ್ಳೆ ಫುಲ್ ದೊಡ್ಡದಾಗಿರೋದು, ಅದನ್ನ ಕಟ್ ಮಾಡ್ಕೊಂತೀರಿ. ಎಲ್ಲ ಕಟ್ ಮಾಡ್ತೀವಿ ನೋಡಿ, ಈಗ ದೊಡ್ಡದಾಗಿದೆ, ಇಲ್ಲಿ ಫ್ರೂಟಿಂಗ್ ಬಿಡ್ತಿದೆ ಆಲ್ರೆಡಿ. ಇವಾಗ ಏನಾಗುತ್ತೆ ಅಂದ್ರೆ, ಇಲ್ಲಿಗೆ ಇದೆಲ್ಲ ಫ್ರೂಟಿಂಗ್ ಕಿತ್ತ ಮೇಲೆ ಇಲ್ಲಿ ಕಟ್ ಮಾಡ್ಕೊಂತೀರಿ. ತುಂಬಾ ಹೈಟು ಆಗಿದೆ, ಇಲ್ಲಿ ಕಟ್ ಮಾಡ್ಕೊಂಡು ಇಲ್ಲಿ ಏನಾಗುತ್ತೆ, ಸೈಡ್ ಇಲ್ಲಿ ಬ್ರಾಂಚಸ್ ಬಿಟ್ಕೊಳತ್ತೆ. ಅಂದ್ರೆ ಮೆಚೂರ್ ಸ್ಟೆಮ್ ಅಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ. ಬೇರೆ ಕಡೆ ಬ್ರಾಂಚಸ್ ಸ್ಟಾರ್ಟ್ ಆಗುತ್ತೆ, ಇದು ದಪ್ಪ ಆಗುತ್ತೆ, ಇಲ್ಲಿ ಕಟ್ ಮಾಡಿದಾಗ ದಪ್ಪ ಆಗಿ ಬೇರೆ ಕಡೆ ಬ್ರಾಂಚಸ್ ಬಿಟ್ಕೊಂಡು ಅಲ್ಲಿ ಕಾಯಿ ಬಿಡಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಒಂದು ಗಿಡನ ಒಂದು ಹೈಟು ಮೇಂಟೈನ್ ಮಾಡ್ಬೋದು, ಪ್ರೂನಿಂಗ್ ಕೂಡ ಕರೆಕ್ಟ್ ಆಗಿ ಬರುತ್ತೆ. ಸೊ ಇದನ್ನ ಈಗ ಇದರಲ್ಲಿ ಕಾಯಿ ಬರುತ್ತೆ ಅಲ್ವಾ? ಹೌದು, ಇದ್ರಲ್ಲಿ ಕಾಯಿ ಬರುತ್ತೆ. ಈಗ ಏನ್ ನೋಡ್ತಿದ್ರಿ ನೋಡಿ, ಈಗ ಆಲ್ರೆಡಿ 2 ಕಾಯಿ ಇದೆ. ಇನ್ ಕೇಸ್ 2 ಬೇಕಾದ್ರೆ 2 ಬಿಟ್ಬಿಡ್ತೀರಿ. ಇಲ್ಲ ಏನಾದ್ರು ನಮ್ಗೇನಾದ್ರು ಒಂದೇ 2 ನೋಡ್ತೀರಿ, ಸ್ವಲ್ಪ ದೊಡ್ಡದಾಗಬೇಕಾಗ್ತದೆ ಇವಾಗಲ್ಲ. ಇನ್ನು ಸ್ವಲ್ಪ ದೊಡ್ಡದಾದಾಗ ಏನೋ ಕಾಯಿ ಹೆಂಗೆ ಕ್ವಾಲಿಟಿ ಇದೆ ಅಂತ ನೋಡ್ಬೋದು ಇದರಲ್ಲೇ. ಇನ್ ಕೇಸ್ ಏನಾದ್ರು ಅದರಲ್ಲೇ ಒಂದು ಸ್ವಲ್ಪ ಲೈನ್ಸ್ ಇರ್ಬೋದು, ಏನೋ ಡ್ಯಾಮೇಜ್ ಇದೆ ಅಂದ್ರೆ ಏನ್ ಮಾಡ್ತೀರಿ, ಇದನ್ನ ಒಂದನ್ನು ಕೀಳ್ತೀರಿ ಈ ತರ. ಇನ್ನು ಒಂದನ್ನೇ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಒಂದು ನಿಂಬೆಹಣ್ಣು ಸೈಜ್ ಬಂದಾಗ ಕವರಿಂಗ್ ಮಾಡ್ತೀರಿ. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ನೋಡ್ಕೋಬೇಕು ನಾವು ಅಂತ ಹೇಳ್ತಾ ಇದ್ದೀರಾ, ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ. ನಿಮಗೆ ಚೆನ್ನಾಗಿದೆ ಅಂತ ಗೊತ್ತಾದ್ರೆ ಅದಕ್ಕೆ ದಪ್ಪ ಆದ್ಮೇಲೆ ಬಾಗಿಂಗ್ ಮಾಡ್ತೀರಿ. ಇವಾಗೆಲ್ಲ ಕೇಳೋದು ಆಕ್ಚುಲಿ ಸುಮ್ಮನೆ ತೋರಿಸ್ದೆ ಅಷ್ಟೇ, ಬಟ್ ಒಂದು ಸೈಜ್ ಬಂದ್ಮೇಲೆ ಇದು ಮಾಡಿ. ಒಂದು ನಿಂಬೆ ಹಣ್ಣಿನ ಸೈಜ್ ಬಂದಾಗ ಕವರಿಂಗ್ ಮಾಡಬೇಕಾಗುತ್ತೆ. ನೋಡಿ, ಈಗ ಈ ಸೈಜ್ ಇದೆ ನೋಡಿ, ನೋಡಿ ಇಲ್ಲಿ ವೀಕ್ಷಕರೇ, ಸೊ ಈ ಸೈಜ್ ಬೇಡರಿ, ಹಾಗಾದ್ರೆ ಇಲ್ಲಿ ತೋರಿಸ್ಬಿಡ್ತೇನೆ. ನೋಡಿ, ಇದು ಪರ್ಫೆಕ್ಟ್ ಸೈಜ್. ಈಗ ನೋಡಿ, ಈಗ ಹಿಂಗೆ ಬಂದಿದೆ 2 ಕಾಯಿ ನೋಡ್ತೀರಿ ಏನೋ ಚೆನ್ನಾಗಿದೆ ನೋಡಿ. ಇದರಲ್ಲಿ ಏನಾಗಿದೆ ಅಂದ್ರೆ ಸ್ವಲ್ಪ ಲೈಟಾಗಿ ಡಾಟ್ಸ್ ಇದೆ, ಬಟ್ ಇದೇನು ಪರವಾಗಿಲ್ಲ. ಕೆಲವೊಂದ್ರಲ್ಲಿ ಹೆಂಗಿರುತ್ತೆ ಅಂದ್ರೆ ಜಾಸ್ತಿ ಡ್ಯಾಮೇಜ್ ಬಂದಿರುತ್ತೆ ಇದರಲ್ಲೇ. ಅವಾಗ ಏನು ಮಾಡಿದ್ರೆ, ಒಂದು ಕಾಯಿನ ಕಿತ್ತಾಕಿ ಇನ್ನೊಂದು ಕಾಯಿನ ಇಡ್ತೀರಿ. ಈಗ 2 ಚೆನ್ನಾಗಿದೆ ಅಲ್ವಾ, 2 ಕಡೆ 2 ಬಂದಿದೆ, 2ಗೂ ಕವರಿಂಗ್ ಮಾಡ್ತೀರಾ. ಆದ್ರಿಂದ 2 ಕೂಡ ನಮಗೆ ಬರುತ್ತೆ. ಓಕೆ, ಸೊ ನೀವು ಈ ಸೈಜ್ನಲ್ಲಿದ್ದಾಗ ಕವರಿಂಗ್ ಮಾಡಿಕೊಂಡ್ರೆ ಒಂದು ಉತ್ತಮ ಒಂದು ಇಳುವರಿ ಪಡಿಬೋದು. ಮತ್ತು ಯಾವುದೇ ರೀತಿಯಾದಂತಹ ಒಂದು ಕೀಟ ಬಾಧೆಯಿಂದ ಕೂಡ ನೀವು ನಿಮ್ಮ ಒಂದು ಬೆಳೆಯನ್ನು ರಕ್ಷಿಸ್ಕೊಳ್ಬೋದು. ಒಂದು ಗಿಡದಲ್ಲಿ ಎಷ್ಟು ಕಾಯಿನ ನಾವು ಪಡಿಬೋದು ಸರ್ ಮ್ಯಾಕ್ಸಿಮಮ್? ಈಗ ನೀವು ನೋಡ್ತಿರೋದು ಆಕ್ಚುಲಿ ತುಂಬಾ ಕಮ್ಮಿ ಇದೆ. ಆಲ್ರೆಡಿ ಎಲ್ಲ ಹಾರ್ವೆಸ್ಟ್ ಆಗಿರೋ ಗಿಡ ಒಂದು ಗಿಡದಲ್ಲಿ 200 ಕಾಯಿ ಮೇಲೆ ಇರುತ್ತೆ. 200 ರಿಂದ 300 ಕಾಯಿ ಇರುತ್ತೆ. ಬಟ್ ಎಲ್ಲ ಒಂದು ಚಿಕ್ಕ ಗಿಡದಲ್ಲಿ ನೀವೆಲ್ಲ ಬಿಡಕ್ಕಾಗಲ್ಲ, ಅರ್ಧಕ್ಕರ್ಧ ಕಿತ್ತಾಕ್ಬೇಕಾಗತ್ತೆ. ಅರ್ಧನ ಬೆಳೆಯಕ್ ಬಿಟ್ಟಾಗ ದಪ್ಪ ಬರುತ್ತೆ. ಅದೇ ನೀವು ಗಿಡ
ತುಂಬಾ ಏಜ್ ಆದಂಗೆಲ್ಲ ನೀವು ಕಾಯಿನ ಜಾಸ್ತಿ ಮಾಡ್ಕೊಬಹುದು. ಈಗ ನಾನು ಏನು 8 ವರ್ಷದ ಪ್ಲಾಂಟ್ ತೋರಿಸ್ತೆ ಅದ್ರಲ್ಲಿ ನಾವು ಕೀಳಲ್ಲ, ಏನೇನು ಫ್ರೂಟ್ಸ್ ಬಂದ್ರೆ ಕಂಪ್ಲೀಟ್ ಎಲ್ಲದಕ್ಕೂ ಬ್ಯಾಗಿಂಗ್ ಮಾಡಿದ್ರೆ ಪ್ರತಿಯೊಂದು ಇದು ಬರುತ್ತೆ. ಯಾಕಂದ್ರೆ ಬುಡ ದೊಡ್ಡದಿರುತ್ತೆ, ನ್ಯೂಟ್ರಿಯೆಂಟ್ ಸಪ್ಲೈ ಪ್ರತಿಯೊಂದು ಜಾಸ್ತಿ ಇರುತ್ತೆ, ಆದ್ರಿಂದ ಎಲ್ಲಾನು ಬೆಳೆಯುತ್ತೆ. ಈ ತಳಿ ಸ್ಪೆಷಾಲಿಟಿ ಅದು. ಅಂದ್ರೆ ನಿಮ್ಗೆ ಹೈಯೆಸ್ಟ್ ಇಳುವರಿ ಕೊಡುವಂತ ಸಸಿಗಳಿವೆಲ್ಲ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಯಾವ ಸೈಜ್ ನಲ್ಲಿ ಇದೆ ಈ ಒಂದು ತೈವಾನ್ ಸೀಬೆ ಅಂತ. ಸೊ ತೈವಾನ್ ಸೀಬೆ ಏನಂತಂದ್ರೆ ನಮ್ಮ ನಾರ್ಮಲ್ ಸೀಬೆಗಿಂತನೂ ಕೂಡ ಸಾಕಷ್ಟು ದಪ್ಪವಾಗಿ ಬರುತ್ತೆ. ಸೊ ಆ್ಯಂಡ್ ಶೈನಿಂಗ್ ನೋಡ್ತಾ ಇರ್ಬೋದು, ಕ್ವಾಲಿಟಿ ನೋಡ್ತಾ ಇರ್ಬೋದು, ಯಾವುದೇ ರೀತಿಯಾದಂತಹ ಪ್ಯಾಚಸ್ ಇಲ್ಲ. ಆ್ಯಂಡ್ ಸೈಜ್ನಲ್ಲೂ ಕೂಡ ತುಂಬಾ ಒಂದು ದಪ್ಪ ಬರುತ್ತೆ ಅಂತಲೇ ಹೇಳ್ಬೋದು. ಶೈನಿಂಗ್ ಕೂಡ ನೋಡ್ತಾ ಇರ್ಬೋದು ನೀವು. ಸೊ ಎಷ್ಟು ಚೆನ್ನಾಗಿ ಬಂದಿದೆ ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸರ್ ಈಗ ಈ ಒಂದು ನನ್ನ ಒಂದು ಡೌಟ್ ಏನು ಅಂತಂದರೆ, ಈಗ ಒಂದು ಗಿಡದಲ್ಲಿ ನಾವೊಂದು 200ರಿಂದ 300 ಕಾಯಿಗಳನ್ನು ಪಡಿಬೋದು ಅಂತ ಹೇಳಿದ್ರಿ. ಸೊ ಈ ಒಂದು ಗಿಡದ ಕೆಪಾಸಿಟಿ ಮೀನ್ಸ್ 200ರಿಂದ 300 ಕಾಯಿಗಳನ್ನು ತಡೆಯುವಂತಹ ಶಕ್ತಿ ಈ ಒಂದು ಗಿಡಕ್ಕೆ ಇರುತ್ತಾ, ಇಲ್ಲ ಏನಾದರೂ ಸಪೋರ್ಟಿಂಗ್ ಬೇಕಾಗುತ್ತಾ? ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ನೋಡಿದಲ್ಲ, ಇದು ಈಗ ನೀವು ಪಕ್ಕದಲ್ಲಿ ನೋಡಿದ್ರೆ ಇದೆಲ್ಲ 4 ವರ್ಷದ ಗಿಡ ಇವೆಲ್ಲ. ಇಲ್ಲಿ ಕಾಣ್ತಿರೋದಲ್ಲ 4 ವರ್ಷದ ಗಿಡ. ಇವಕ್ಕೆ 3-3.5 ವರ್ಷ ಸಪೋರ್ಟ್ ಬೇಕೇ ಬೇಕು. 4 ವರ್ಷಗಳು ಸಪೋರ್ಟ್ ಬೇಕು. ಯಾವಾಗ ಬುಡ ದಪ್ಪ ಆಗುತ್ತೆ ಅವಾಗ ಮಾತ್ರ ನಿಮಗೆ ಸಪೋರ್ಟ್ ಅವಶ್ಯಕತೆ ಇಲ್ಲ, ಸಪೋರ್ಟ್ ತೆಗೆದಾಕ್ಬೋದು. ನಿಮ್ಗೆ ಇನ್ನೊಂದು ತೋಟ ತೋರಿಸ್ತೀನಿ, ಸಪೋರ್ಟ್ ಕೊಟ್ಟಿರೋ ತೋಟ ಅಂತ ತೋರಿಸ್ತೀರಿ. ಅದು ಸ್ಟಾರ್ಟಿಂಗ್ ಅಲ್ಲಿ ಸಪೋರ್ಟ್ ಕೊಡ್ಲೇಬೇಕು, ಯಾಕಂದ್ರೆ ಗಿಡಕ್ಕೆ ತಡೆಯೋ ಕೆಪಾಸಿಟಿ ಇರಲ್ಲ. ಸಪೋರ್ಟಿಂಗ್ ಮೀನ್ಸ್ ಈಗ ನಾವು ದಾಳಿಂಬೆಗೆಲ್ಲ ಕಟ್ತೀವಲ್ವಾ, ಸೇಮ್ ಅದೇ ತರ ಒಂದು ಕಂಬಿ ತಂತಿಗೆ ಕಟ್ಬಿಟ್ಟು ಎಲ್ಲ ಕಾಯಿನ ಅದಕ್ಕೆ ಕಟ್ತೀರಿ. ಸೊ ಯಾಕಂದ್ರೆ ಒಂದೊಂದು ಕಾಯಿ ಹತ್ತಿರ ಒಂದು 300 ಗ್ರಾಮಿಂದ 400 ಗ್ರಾಮ್ ವರೆಗೂ ಬರುತ್ತೆ. ಹಂಗ್ ನೋಡಕ್ ಹೋದ್ರೆ ನಿಮ್ಗೆ ಒಂದು ಸಿಂಗಲ್ ಬ್ರಾಂಚ್ಗೆ ಎಷ್ಟಿರುತ್ತೆ ಅಂದ್ರೆ ಕಮ್ಮಿ ಒಂದು 10 kg ಕಾಯಿವರೆಗೂ ಬಂದ್ಬಿಟ್ಟಿರುತ್ತೆ. ಅಷ್ಟು ತಡಿಯಲ್ಲ, ಏನಾಗುತ್ತೆ ಅಂದ್ರೆ ಮುರಿಯೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಏನ್ ಮಾಡಿ ಸಪೋರ್ಟಿಂಗ್ ಮಾಡ್ತೀರಿ. ಈ ತರ ಬೆಳೆದ್ಮೇಲೆ ಏನ್ ಮಾಡ್ತಾರೆ, ಯಾವ ಬುಡ ಗಟ್ಟಿ ಇರುತ್ತಲ್ಲ ಅದಕ್ಕೆ ಎಳ್ದು ಕಟ್ತೀರ ಅಷ್ಟೇ. ಅದೇ ಗಿಡದಲ್ಲಿ ಅದೇ ಇದಕ್ಕೆ ಎಳ್ದು ಕಟ್ತೀರಿ. ಚಿಕ್ಕದ್ರಲ್ಲಿ ಇದ್ದಾಗ ತಡಿಯೋ ಕೆಪಾಸಿಟಿ ಇಲ್ಲದೆ ಇರೋ ಕಾರಣ ಸಪೋರ್ಟ್ ಕೊಡ್ಲೇಬೇಕು. ಒಂದು 3 to 4 years ಆದ್ಮೇಲೆ ಸ್ಟ್ರಾಂಗ್ ಆದ್ಮೇಲೆ ಬುಡ ಸ್ಟ್ರಾಂಗ್ ಆದ್ಮೇಲೆ ಹಾಗೆ ಬಿಡ್ಬೋದು. ಹೌದು, ವರ್ಷ ಆಗಿದೆ. ಇಲ್ಲಿ ನೋಡ್ತಾ ಇರೋ ಗಿಡ ಇದು ರನ್ನಿಂಗ್. ಅಲ್ಲಿ ಪಕ್ಕದಲ್ಲಿ ನಾನು ಆಗ್ಲೇ ತೋರಿಸಿದ್ರೆ 8 ವರ್ಷ ಆಗಿದೆ. ನಮ್ಮ ಹತ್ರ ಇನ್ನೂ ಒಂದು ಬ್ಯಾಚ್ 6 ವರ್ಷದ ಗಿಡನೂ ಇದೆ, ಅದು ತೋರಿಸ್ತೀನಿ. ಇದಕ್ಕೆಲ್ಲ ಸಪೋರ್ಟಿಂಗ್ ಬೇಡ ಅಂತ ಹೇಳ್ತೀರಾ? ಇದಕ್ಕೆಲ್ಲ ಸಪೋರ್ಟಿಂಗ್ ಬೇಡ, ಅವಶ್ಯಕತೆ ಇಲ್ಲ. ಸರ್, ಈಗ ಒಂದು ಸಸಿಯನ್ನ ನಾವು ನೆಟ್ಟಾದ್ಮೇಲೆ ಎಷ್ಟು ವರ್ಷಗಳವರೆಗೂ ಕೂಡ ನಾವು ಬೆಳೆಯನ್ನ ನಿರೀಕ್ಷೆ ಮಾಡ್ಬೋದು ಸರ್? ಮ್ಯಾಮ್, ಇದು ಲೈಫ್ ಸ್ಪಾನ್ ಬಂದ್ಬಿಟ್ಟು 20 ವರ್ಷ ನಾವು ನೋಡಿರುತ್ತೆ. ಯಾಕಂದ್ರೆ ಇದ್ರ ಮದರ್ ಪ್ಲಾಂಟ್ ನಾವ್ ಎಲ್ಲಿಂದ ತಂದ್ರಿ ಅಲ್ವಾ, ಅದ್ರಲ್ಲಿ ನಾವು ನೋಡಿದ ಗಿಡ 20 ವರ್ಷದ ಗಿಡ. ಅದು ಅಂತ ಗಿಡದಿಂದ ನಾವು ತಗೊಂಡ್ಬಂದಿದ್ದು. ಅಟ್ಲೀಸ್ಟ್ ನಿಮ್ಗೆ 10 ವರ್ಷಕ್ಕೇನು ಮೋಸ ಇಲ್ಲ, ಲೀಸ್ಟ್ ಅಂತ ಇಟ್ಕೊಂಡು 10 ವರ್ಷಕ್ಕೇನು ಮೋಸ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಮೇಂಟೈನ್ ಮಾಡಬೇಕು. ನಾವು ತಗೊಂಡೋಗಿ ಹಾಕ್ಬಿಟ್ಟು ಬೆಳಿಬೇಕು ಅಂದ್ರೆ ಆಗಲ್ಲ. ಅದ್ ತಕ್ಕದ್ ಮೇಂಟೆನೆನ್ಸ್ ಇದ್ದೇ ಇರುತ್ತೆ. ನೀವು ಮೇಂಟೈನ್ ಮಾಡ್ದಂಗೆಲ್ಲ ಬೆಳೆನೂ ತೆಗಿಬಹುದು, ಗಿಡನೂ ಚೆನ್ನಾಗಿರುತ್ತೆ. ಸರ್, ಈಗ ನೋಡ್ತಾ ಇರುವಂತಹ ವೀಕ್ಷಕರು ತುಂಬಾ ಕುತೂಹಲದಿಂದ ನೋಡ್ತಾ ಇರ್ತಾರೆ. ನಿಮ್ಮ ಒಂದು 7 ಎಕರೆ ಈ ಒಂದು ಜಾಗದಲ್ಲಿ ಎಷ್ಟು ಲಾಭ ಮಾಡ್ತೀರಾ ಸರ್ ವರ್ಷಕ್ಕೆ? ಹೇಗಿರತ್ತೆ ಅಂದ್ರೆ ನಿಮ್ಗೆ ಪ್ರತಿ ವರ್ಷ ಜಾಸ್ತಿ ಹಾಕೊಂಡು ಹೋಗುತ್ತೆ ಲಾಭ. ಈ ವರ್ಷ ಇಷ್ಟೇ ಬರುತ್ತೆ ಅಂತೇನಿಲ್ಲ. ಮೊದಲನೇ ವರ್ಷ ಏನ್ ಬರಲ್ಲ, 2ನೇ ವರ್ಷದಿಂದ 10 ಟನ್ ವರೆಗೂ ಕಾಯಿ ಬರುತ್ತೆ ಆರಾಮಾಗಿ. 1 ಎಕರೆಯಲ್ಲಿ 1 ಎಕರೆಗೆ 10 ಟನ್ ಬರುತ್ತೆ. 2ನೇ ವರ್ಷ ಏನಾಗುತ್ತೆ ಅಂದ್ರೆ 15 ಟನ್ ಹೋಗುತ್ತೆ. ಸೊ ಪ್ರತಿ ವರ್ಷ ಈ ತರ ಇನ್ಕ್ರೀಸ್ ಹಾಕೊಂಡ್ ಬರುತ್ತೆ. ರೀಸೆಂಟ್ ಆಗಿ ನಮ್ಮ 8 ವರ್ಷದ ತೋಟ ಏನಿದೆ, ಆ ತೋಟದಲ್ಲಿ 44 ಟನ್ ತೆಗ್ದಿದ್ದೀರಿ ವರ್ಷದಲ್ಲಿ. 1 ಎಕರೆಗೆ 44 ಟನ್ ಬಂದಿದೆ ನಮ್ದು ಟೋಟಲ್. ಸೊ ಆ ತರ ಗಿಡ ದೊಡ್ಡದಾದಷ್ಟು ನಾವು ಕಾಯಿ ಜಾಸ್ತಿ ಬಿಡ್ತೀರಿ. ಕಾಯಿ ದೊಡ್ಡದಾದಂಗೆಲ್ಲ ಒಳ್ಳೆ ಇಳುವರಿನೂ ಬರುತ್ತೆ. ಅದ್ ತಕ್ಕಂಗೆ ನಾವು ಟನ್ಸ್ ಲೆಕ್ಕ ಲಾಭ ಮಾಡ್ತೀರಿ. ಇವೆಲ್ಲ ಟನ್ ಲೆಕ್ಕ, ಇವೆಲ್ಲ ಚಿಕ್ಕ ಪುಟ್ಟ 20-30 kg ಎಲ್ಲ ನಮ್ಮ ಹತ್ರ ಹೋಗಲ್ಲ. ಏನಿದ್ರು ಪ್ರತಿದಿನ ಟನ್ ಲೆಕ್ಕನೇ ಹೋಗುತ್ತೆ ನಮ್ಮ ಹತ್ರ. ಎಕರೆ ಲಾಭ ಹೇಳೋದಾದ್ರೆ ಸರ್ ಒಂದು ವರ್ಷಕ್ಕೆ ಬರುತ್ತೆ ಮ್ಯಾಮ್. 20 ಲಕ್ಷಕ್ಕೆ ಯಾವ್ದೇನು ಲಾಸ್ ಇಲ್ಲ. 20 ಲಕ್ಷ ಮೇಲೇನೆ ಇರುತ್ತೆ ವರ್ಷಕ್ಕೆ. 20 ಲಕ್ಷ ಮೇಲೇನೆ ಹೋಗುತ್ತೆ. ಆದ್ರೆ ಆವರೇಜ್ ಆಗಿ ಒಂದು 20 ಲಕ್ಷವರೆಗೆ ಏನ್ ಮೋಸ ಇಲ್ಲ. ಅಂದ್ರೆ ಚಿಕ್ಕ ಗಿಡದಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಒಂದು ಮೆಚೂರ್ 3ರಿಂದ 4 ವರ್ಷ ಮಿನಿಮಮ್ ಆಗಬೇಕು. ಅದಕ್ಕಿಂತ ಮುಂಚೆ ನೋಡಕ್ ಹೋದ್ರೆ ನಿಮ್ಗೆ ಈಗ 10 ಟನ್ ಅಂತ ಇಟ್ಕೊಂಡು ಆವರೇಜ್ 60 ರೂಪಾಯಿ ಅಂತಾನೆ ಇಟ್ಕೊಂಡ್ರು ನಿಮ್ಗೆ ಒಂದು 6 ಲಕ್ಷ ರೂಪಾಯಿ ಈಸಿಯಾಗಿ ಫಸ್ಟ್ ವರ್ಷ. ಇದೇ ತರ ಪ್ರತಿ ವರ್ಷ ಇನ್ಕ್ರೀಸ್ ಹಾಕೊಂಡು ಹೋಗುತ್ತೆ. ಯಾವಾಗ ನಿಮ್ಗೆ ಒಳ್ಳೆ ಒಂದು ಮೆಚುರಿಟಿ ಬರುತ್ತೆ ಪ್ಲಾಂಟ್, ಅವಾಗಿಂದ ಒಳ್ಳೆ ಒಂದು 15 ಲಕ್ಷ ಮೇಲೆವರೆಗೂ ಲಾಭ ಮಾಡ್ಕೊಬಹುದು. ಸೊ ಅಂದ್ರೆ ನೀವು ಹಾಕಿದಂತಹ ಮೊದಲನೇ ವರ್ಷ ಕೂಡ ಯಾವುದೇ ರೀತಿಯಾದಂತಹ ಲಾಸ್ ಅಂತೂ ಆಗೋದಿಲ್ಲ, ಲಾಭವನ್ನಂತೂ ಪಡಿತೀರಾ. ಅಂದ್ರೆ ವರ್ಷದಿಂದ ವರ್ಷಕ್ಕೆ ಏನು ಅಂತಂದ್ರೆ ಲಾಭವನ್ನ ನೀವು ಹೆಚ್ಚು ನಿರೀಕ್ಷೆ ಮಾಡ್ತಾ ಹೋಗ್ಬೋದು. ಅಂದ್ರೆ ಬೆಳೆಯ ಇಳುವರಿ ಕೂಡ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಬುಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಗಿಡದ್ದು, ಹಾಗೆ ನಿಮಗೆ ಕಾಯಿಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಹಾಗೆ ಲಾಭ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೇ ರೀತಿಯಾದಂತಹ ಲಾಸ್ ಅಂತೂ ಇಲ್ಲ, ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಲಾಭವನ್ನ ಪಡಿಬೋದು ಅಂತ ಗಗನ್ ಅವ್ರು ಹೇಳ್ತಾ ಇದ್ದಾರೆ. ಸರ್, ಅತಿ ಹೆಚ್ಚಿನ ಲಾಭ ಪಡೆದಿರೋದು ಅಂತಂದ್ರೆ ಸರ್? ಅತಿ ಹೆಚ್ಚಂದ್ರೆ ಈಗ ರೀಸೆಂಟ್ ಆಗಿ ಲಾಸ್ಟ್ ಅಕ್ಟೋಬರ್ ವರೆಗೂ ನಮ್ದು ಈಗ ಪ್ರೂನಿಂಗ್ ಹಾಕಿದ ಮುಂಚೆ ಬಿಟ್ಟಿದ್ರಲ್ವಾ, ಅದ್ರಲ್ಲಿ 45 ಟನ್ ತೆಗ್ದಿದ್ದೀರಿ ಟೋಟಲ್ 1 ಎಕರೆಲ್ಲಿ. ಅದೇ ನಮ್ಮ ಹೈಯೆಸ್ಟ್ ಇದು. ಯಾಕಂದ್ರೆ ಇದು 8ನೇ ವರ್ಷ ರನ್ನಿಂಗ್. ಈ ಸರಿ ಸ್ವಲ್ಪ ಚೆನ್ನಾಗಿ ಬೆಳೆ ಕೂಡ ಆಗಿತ್ತು.
45 ಟನ್ ಬಂದಿದೆ. ಓಕೆ, ಈಗ ಲಾಭ ಹೇಳಿದ್ರಿ ನಮ್ಮ ರೈತರಿಗೆ ಎಷ್ಟು ಲಾಭವನ್ನ ಮಾಡಿದ್ದೀರಾ ಅಂತ. ಈಗ 1 ಎಕರೆಗೆ ಸ್ಟಾರ್ಟಿಂಗ್ನಲ್ಲಿ ಈ ಒಂದು ತೈವಾನ್ ಬೆಳೆಯನ್ನು ಬೆಳಿಬೇಕು ಅಂತಂದರೆ ಎಷ್ಟು ಖರ್ಚು ಆಗುತ್ತೆ ಸರ್ 1 ಎಕರೆಗೆ? 1.5 ಇಂದ 2 ಲಕ್ಷ ಬೇಕೇ ಬೇಕು. ಒಂದು ಗಿಡ ಮಿನಿಮಮ್ ಇನ್ವೆಸ್ಟ್ಮೆಂಟ್ 1.5 ಲಕ್ಷ ಬೇಕೇ ಬೇಕು. ಸ್ವಲ್ಪ ಜನ ಇನ್ನೂ ಜಾಸ್ತಿ ಅನ್ಕೊಂತಾರೆ, ಬಟ್ ಅವಶ್ಯಕತೆ ಇಲ್ಲ. 1.5 ಇಂದ 2 ಲಕ್ಷ ಬೇಕು. ಯಾಕಂದ್ರೆ ಒಂದು ಡ್ರಿಪ್ ಇಂದ ಹಿಡಿದು ಒಂದು ಗೊಬ್ಬರ, ಒಂದು ಫರ್ಟಿಲೈಸರ್ಸ್ ಇರ್ಬೋದು, ಒಂದು ಗಿಡದ ಕಾಸ್ಟ್ ಇರ್ಬೋದು, ಇವೆಲ್ಲ ಸೇರಿ ನಿಮಗೆ 2 ಲಕ್ಷ 1.5 ಲಕ್ಷ ಪಕ್ಕ ಬರುತ್ತೆ ಊಟ ಬೇಡ. ಅದಾದ್ಮೇಲೆ ನಿಮ್ಮ ಇಷ್ಟ, ಫೆನ್ಸಿಂಗ್ ಬರುತ್ತೆ ಬೇಕಿದ್ರೆ. ನೀವೇನೋ ಫೆನ್ಸಿಂಗ್ ಚಿಕ್ಕ ಗಿಡದಲ್ಲಿ ಫೆನ್ಸಿಂಗ್ ಅವಶ್ಯಕತೆ ಇಲ್ಲ. ಏನೋ ನೀವು ಬರೀ ಪ್ರಾಣಿಗಳಿಂದ ಏನಾದ್ರು ಕಾಟ ಇತ್ತು ಆ ಥರ ಇದ್ರೆ ಮಾತ್ರ ಫೆನ್ಸಿಂಗ್ ಹಾಕೊಬೇಕಾಗತ್ತೆ. ಅದು ಬಿಟ್ಟರೆ ನಿಮ್ಗೆ 1.5 ಲಕ್ಷ ಇದ್ರೆ ಸೆಟಪ್ ಮಾಡೋಕ್ಕೆ ಆರಾಮಾಗಿ ಸಾಕು. ಓಕೆ, ಮತ್ತೆ ಕೀಟ ಬಾಧೆ ಸರ್, ಈ ಒಂದು ಗಿಡಕ್ಕೆ ಕೀಟ ಬಾಧೆ ಏನಾದರೂ? ಮ್ಯಾಮ್, ಕೀಟ ಬಾಧೆ ಇದ್ದೇ ಇರುತ್ತೆ. ಹಣ್ಣಿದು ಹಣ್ಣಿಗೆ ಊಜಿ ಕಾಟ ಇದ್ದೇ ಇರುತ್ತೆ. ಯಾಕೆ ಇಷ್ಟೆಲ್ಲ ಕವರಿಂಗ್ ಮಾಡಿದಿರಿ, ಯಾಕೆ ಇಷ್ಟೆಲ್ಲ ಇದು ಮಾಡ್ತೀರಿ ಅಂದರೆ ಊಜಿಯಿಂದ. ಊಜಿ ಒಂದಿರುತ್ತೆ, ಮತ್ತೆ ಒಂದು 2-3 ಥರ ಒಂದು ಡಿಸೀಸ್ ಬರುತ್ತೆ. ಮೆಲ್ಲಿ ಬಗ್ ಅಂತ ಬರುತ್ತೆ, ಒಂದು ವೈಟ್ ಕಲರ್ದು ಟ್ರಿಪ್ಸ್ ಅಂತ ಬರುತ್ತೆ. ಅದು ಬಿಟ್ಟರೆ ಎಲೆ ತಿನ್ನೋ ಒಂದು ಹುಳ ಬರುತ್ತೆ. ಇದೇ ಥರ ಎಲ್ಲ ಚಿಕ್ಕ ಪುಟ್ಟ ಇದೆ ಹೊರತು. ಮತ್ತೆ ನೆಮ್ಟೋಡ್ಸ್ ಅಂತ ಒಂದು ಇದು ಬರುತ್ತೆ. ಅಂದರೆ ಭೂಮಿ ಮೇಲೆ ಕೆಲವೊಂದು ಇದು ಕೆಲವೊಂದು ಪೆಸ್ಟಿಸೈಡ್ಸ್ ಹಾಕೋಬೇಕಾ? ಪ್ರತಿಯೊಂದಕ್ಕೂ ಇದೆ ಮ್ಯಾಮ್, ಎಲ್ಲದಕ್ಕೂ ಮೆಡಿಸಿನ್ಸ್ ಇದೆ. ನೀವು ನೋಡ್ಕೊಂಡು ಹಾಕೊಬೇಕಾಗತ್ತೆ ಯಾವ ಇದಕ್ಕೆ ಯಾವ ಮೆಡಿಸಿನ್ ಅಂತ ನಾವು ಹೇಳ್ತೀರಿ. ನಾವು ಗೈಡೆನ್ಸ್ ನಿಮಗೆ ಕೊಡ್ತೀರಿ. ಅದ್ರ ಪ್ರಕಾರ ನೀವು ಹಾಕೊಂಡ್ರೆ ಯಾವುದೇ ಥರ ಇದು ಬರಲ್ಲ. ನೀವು ನೋಡ್ಬೋದು, ಎಲ್ಲೂ ನಿಮ್ಗೆ ಒಂದು ಚಿಕ್ಕ ಡಿಸೀಸ್ ಕೂಡ ಕಾಣಿಸಲ್ಲ ನಮ್ಮ ತೋಟಗಳಲ್ಲಿ. ಆಗ ಅದು ತಕ್ಕಂಗೆ ಮೇಂಟೈನ್ ಮಾಡ್ತಿದ್ದೀರಿ. ಸರ್, ಈಗ ಈ ಒಂದು ಬೇರೆ ಒಂದು ಫ್ರೂಟ್ಸ್ಗೆ ಕಂಪೇರ್ ಮಾಡೋದಾದ್ರೆ ಈ ಒಂದು ತೈವಾನ್ ಸೀಬೆಗೆ ಪೆಸ್ಟಿಸೈಡ್ಸ್ ಜಾಸ್ತಿ ಕೇಳುತ್ತಾ ಇಲ್ಲ ಹೇಗೆ ಸರ್? ಈಗ ದಾಳಿಂಬೆ ಎಲ್ಲ ನೋಡಿದಾಗ ಸ್ವಲ್ಪ ಪೆಸ್ಟಿಸೈಡ್ಸ್ನ ನಾವು ಹೆಚ್ಚಾಗಿ ಕೊಡಬೇಕಾಗತ್ತೆ. ಇದಕ್ಕೆ ಹೇಗೆ ಸರ್? ನೀವು ದಾಳಿಂಬೆಗೆ ಇದಕ್ಕೆ ಕಂಪೇರ್ ಮಾಡೋ ಒಂದು ಇದೇ ಇಲ್ಲ. ಅದು ಎಕ್ಸಾಕ್ಟ್ಲಿ ಆಪೋಸಿಟ್. ನಾವು ಫಸ್ಟ್ ಆಕ್ಚುಲಿ ದಾಳಿಂಬೆ ಮಾಡ್ಬೇಕಂದ್ರೆ ನಮ್ಮ ಪ್ಲಾನ್ ಇದ್ದಿದ್ದು. ಆಮೇಲೆ ಬರೀ ಒಂದು ಫರ್ಟಿಲೈಸರ್ಸ್ ತುಂಬ ಜಾಸ್ತಿ ಅಂದ್ಬಿಟ್ಟು ಅಷ್ಟೇ ನಾವು ಇದಕ್ಕೆ ಬಂದಿದ್ದು. ಅಮ್ಮಮ್ಮನೆ 2 ತಿಂಗಳಿಗೆ ಒಂದು ಸ್ಪ್ರೇ ಮಾಡ್ತೀರಿ. ಅದು ಮೇಂಟೆನೆನ್ಸ್ ಸ್ಪ್ರೇ ಅಂತ ಮಾಡ್ತೀರಿ. 3 ಕೆಮಿಕಲ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀರಿ. ಒಂದು 3 ಥರ ಕೆಮಿಕಲ್ ಸ್ಪ್ರೇ ಮಾಡ್ತೀರಿ. ಅದು ಯಾವ ಥರ ಇರುತ್ತೆ ಅಂದರೆ ಒಂದು ಮೇಂಟೆನೆನ್ಸ್ ಅಷ್ಟೇ, ಏನು ಬರಬಾರ್ದು ಅನ್ನೋ ಥರ. ಇನ್ ಕೇಸ್ ಬಂದರೂ ಅಷ್ಟೇ ಸ್ವಲ್ಪ ಏನು ಮಾಡ್ತೀರಿ, ಅದ್ರ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊತೀರಿ. ಆ ಥರ ಮಾಡೋದ್ರಿಂದ ಏನಾಗುತ್ತೆ, ಚೆನ್ನಾಗಿದಾಗತ್ತೆ. ಸೊ ಪೆಸ್ಟಿಸೈಡ್ಸ್ನ ಕೇಳೋದು ಕೂಡ ಈ ಒಂದು ತೈವಾನ್ ಸೀಬೆ ಕಡಿಮೆ ಅಂತ ಹೇಳ್ತೀರಾ, ತುಂಬಾ ಕಡಿಮೆ ಅಂತ ಹೇಳ್ತಾ ಇದ್ದೀರಾ. ಬೇರೆ ನಿಮಗೆ ಒಂದು ಪೊಮೊಗ್ರಾನೇಟ್ ಇರ್ಬೋದು, ಇಲ್ಲ ಒಂದು ಇನ್ನು ಯಾವುದಾದ್ರು ಟೊಮ್ಯಾಟೊ ಇರ್ಬೋದು, ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ. ಮೇನ್ ಆಗಿ ಕವರ್ ಆಗ್ತಿರಿ ಅಲ್ವಾ, ಯಾವುದೇ ಥರ ಫರ್ಟಿಲೈಸರ್ ಕಾಯಿ ಮೇಲಂತೂ ಹೋಗೋದೇ ಇಲ್ಲ, ಬೀಳೋದಿಲ್ಲ. ಕಾಯಿ ಕಂಪ್ಲೀಟ್ ಸೇಫ್ ಆಗಿರುತ್ತೆ. ಬರೀ ಏನು ರೋಗ ಬರೋದು ಎಲೆಗೆ ಮಾತ್ರ ಬರುತ್ತೆ. ನೀವು ಅತಿಯಾದ ಗೊಬ್ಬರ ಹಾಕ್ತಿರಿ, ಇಲ್ಲ ಏನೋ ಒಂದು ಯೂರಿಯಾ ಜಾಸ್ತಿ ಹಾಕ್ತಿರಿ ಅಂತ ಮಾತ್ರ ಕಾಯಿ ಸ್ವಲ್ಪ ಇದಾಗೋಕೆ ಸ್ಟಾರ್ಟ್ ಆಗುತ್ತೆ. ಅದ್ ತಕ್ಕಂಗೆ ಕ್ವಾಂಟಿಟೀಸ್ ಕಮ್ಮಿ ಮಾಡ್ಕೊಂಡ್ರೆ ಕಾಯಿ ಸರಿ ಹೋಗುತ್ತೆ. ಅಮ್ಮಮ್ಮನ ಒಂದು 2 months ಸ್ಪ್ಯಾನ್ ಅಲ್ಲಿ ಎಲ್ಲ ಕಂಪ್ಲೀಟ್ ನಿಮ್ಮ ತೋಟ ಹೆಂಗೆ ಇರ್ಬೋದು ರೆಡಿ ಮಾಡ್ಬೋದು. ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಈ ಒಂದು ಕೃಷಿನಲ್ಲಿ ಯಾಕೆ ಹೆಚ್ಚಿನ ಒಂದು ಆಸಕ್ತಿ? ನಮ್ಮ ತಾತ ಅವ್ರ ಕಾಲದಿಂದನೂ ಕೃಷಿ ಮಾಡ್ಕೊಂಬಂದಿದ್ದಾರೆ. ಆ್ಯಂಡ್ ಜಮೀನು ತುಂಬ ಜಾಸ್ತಿ ಇತ್ತು, ಖಾಲಿ ಬಿಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲಿ ಬರೀ ರೇಷ್ಮೆ ಉಡೋದ್ರಿಂದ ಬರುತ್ತೆ, ಮಲ್ಬರಿ ಇದು, ಅದು ಕಂಪ್ಲೀಟ್ ಹಾಕ್ಬಿಟ್ಟು ಮಾರ್ತಿದ್ರಿ. ನಾವು ಮೇಯಿಸ್ತಿರ್ಲಿಲ್ಲ. ಆಮೇಲೆ ಬರ್ತಾ ಬರ್ತಾ ಏನೋ ಚಿಕ್ಕ ಮಾಡೋಣ ಅಂತ ಪಪಾಯ ಸ್ಟಾರ್ಟ್ ಮಾಡಿದ್ರಿ. ಪಪಾಯ ವೈರಸ್ ಜಾಸ್ತಿ, ಅದು ಸ್ವಲ್ಪ ಏನು ಅಷ್ಟೇನು ನಮಗೆ ಹೇಳ್ಕೊಳೋಷ್ಟು ಇದು ಬಂದಿಲ್ಲ. ಆಮೇಲೆ ಯಾಕೆ ಖಾಲಿ ಬಿಡೋದು ಅಂದಾಗ ಒಂದು ಈ ಪ್ಲಾನ್ ಮಾಡಿ ಕಂಪ್ಲೀಟ್ ಹೂವು ಹಾಕಿದ್ರಿ. 8 ವರ್ಷದಿಂದ ನೋ ಟರ್ನ್ ಬ್ಯಾಕ್ ಅನ್ನೋ ಥರ ತುಂಬ ಚೆನ್ನಾಗಿ ನಡೀತಿದೆ. ಆರಾಮಾಗಿ ಒಂದು ಸ್ಟಾರ್ಟಿಂಗ್ 2 ಎಕರೆ ಹಾಕೊಂಡಿದ್ದು ಟೋಟಲ್ ಈಗ 8 ಎಕರೆ ಎಕ್ಸ್ಪಾಂಡ್ ಮಾಡ್ಕೊಂಡು ಹೋದ್ರಿ. ಯಾಕಂದ್ರೆ ಲಾಭ ಚೆನ್ನಾಗಿದೆ. ಸೊ ಆದ್ರಿಂದ ಒಂದು ಸೈಡ್ ಇನ್ಕಮ್ ಪ್ಲಸ್ ಚೆನ್ನಾಗಿದೆ. ಈಸಿ ಮೇಂಟೆನೆನ್ಸ್ ಅಲ್ವಾ, ನನಗೇನು ತುಂಬ ಸ್ಟ್ರೆಸ್ಸು ಆಗ್ತಿಲ್ಲ. ಅದು ಮೇಂಟೈನ್ ಮಾಡಿ ಇದು ಮೇಂಟೈನ್ ಮಾಡೋಕ್ಕೂ ನನ್ನ ಕೈಲಿ ಆಗ್ತಿದೆ. ಆದ್ರಿಂದ ಅಷ್ಟೇ. ಸೊ ಈ ಒಂದು ಕೋಲಾರ ಡಿಸ್ಟಿಕ್ನಲ್ಲಿ ಏನು ಅಂತಂದರೆ ಈ ಒಂದು ತೈವಾನ್ ಸೀಬೆಯನ್ನು ಅಧಿಕ ಒಂದು ಉನ್ನತ ಮಟ್ಟದಲ್ಲಿ ಬೆಳೆದು ಸಾಕಷ್ಟು ಹೆಸರನ್ನು ಮಾಡಿ, ಸಾಕಷ್ಟು ಲಾಭವನ್ನು ಮಾಡಿ, ಸಾಕಷ್ಟು ಒಂದು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಅಂತಲೇ ಹೇಳ್ಬೋದು. ಹೇಳೋದಾದರೆ ಸರ್ ಪ್ರಶಸ್ತಿಗಳ ಬಗ್ಗೆ? ಒಂದು CM ಅವ್ರ ಕಡೆಯಿಂದ ಒಂದು ಅವಾರ್ಡ್ ಕೊಟ್ಟಿದ್ರು. ಇದರಲ್ಲಿ ಯಾರು CM ಆಗಿದ್ರು ಸರ್? ಅವಾಗ ಬಸವರಾಜ ಬೊಮ್ಮಾಯಿ ಅವರು CM ಆಗಿದ್ರು ಒಂದು 2 years ಬ್ಯಾಕ್. ಅವಾಗ ಒಂದು ಅವಾರ್ಡ್ ಬಂದಿತ್ತು ಅಪ್ಪಗೆ. ಅಪ್ಪ ಮತ್ತು ಅಮ್ಮ ಇಸ್ಕೊಂಡಿದ್ರು. ವಿಧಾನಸೌಧದಲ್ಲಿ ಒಂದು ಫಂಕ್ಷನ್ ಮಾಡಿ ಅದಕ್ಕಂತಾನೆ ನಾವು ನಮ್ಮನ್ನ ಕೃಷಿ ಇಲಾಖೆಯವರು ಅಲ್ಲಿ ಕಳಿಸ್ಕೊಟ್ಟಿದ್ರು. ಅಲ್ಲೋಗಿ ಒಂದು ಅವಾರ್ಡ್ ಕೊಟ್ಟಿದ್ರು. ಅದಲ್ಲದೆ ಎಲ್ಲ ಶೋಭಾ ಕರಂದ್ಲಾಜೆಯಿಂದ ಹಿಡಿದು MPs ತುಂಬ ಜನ ಇರ್ಬೋದು, ಎಲ್ಲ ಬಂದು ವಿಸಿಟ್ ಮಾಡಿದ್ದಾರೆ. ಸರ್ ರೈತರಿಗೆ, ನಮ್ಮ ಒಂದು ಯಂಗ್ಸ್ಟರ್ಸ್ಗೆ ಲಾಸ್ಟಲ್ಲಿ ಒಂದು ಕಿವಿ ಮಾತು ಹೇಳೋದಾದ್ರೆ ಸರ್, ನೀವೊಬ್ಬ ಯಂಗ್ಸ್ಟರ್ ಆಗಿ ಕೃಷಿ ಬಗ್ಗೆ ಇನ್ನು 10 ವರ್ಷಕ್ಕೆ ಸಾಫ್ಟ್ವೇರ್ ಏನಾಗುತ್ತೆ ಅನ್ನೋ ಗ್ಯಾರಂಟಿ ಯಾರಿಗೂ ಇಲ್ಲ. ಮುಂದಕ್ಕೆ ಒಂದಿನ ಕೃಷಿ ಮೇಲೆ ಬರುತ್ತೆ ಅನ್ನೋ ಗ್ಯಾರಂಟಿ ಇನ್ನೊಂದು 10 ವರ್ಷಕ್ಕಾದ್ರೂ ಗ್ಯಾರಂಟಿ ಪಕ್ಕ ಮೇಲೆ ಬಂದೇ ಬರುತ್ತೆ. ಅಗ್ರಿಕಲ್ಚರ್ ಆದಷ್ಟು ಬನ್ನಿ,
ಸ್ವಲ್ಪ ಅಗ್ರಿಕಲ್ಚರ್ ಕಡೆನೂ ಯಂಗ್ಸ್ಟರ್ಸ್ ಬರೋದು ಒಳ್ಳೇದು ಈಗ. ಯಾಕಂದ್ರೆ ಮುಂದಕ್ಕೆ ಯಾರು ಬೆಳೆ ಮಾಡದೆ ಇರೋ ಥರ ಆಗೋಗುತ್ತೆ, ಬರೀ ಸಾಫ್ಟ್ವೇರ್ ಅದು ಇದು ಅಂತಂದ್ರೆ. ಸಾಫ್ಟ್ವೇರ್ಗೆ ಹೋಗ್ಬೇಡಿ ಅಂತಲ್ಲ, ಎರಡು ಕಡೆ ಆ ಕೆಲಸದ ಜೊತೆ ಇದು ನೀವು ಮೇಂಟೈನ್ ಮಾಡಿದ್ರೆ ನಿಮಗೂ ಒಳ್ಳೇದು, ಒಂದು ಸೈಡ್ ಇದಂತ ಚೆನ್ನಾಗಿರುತ್ತೆ. ನಿಜ ಹೇಳ್ಬೇಕಂದ್ರೆ ಅದಕ್ಕಿಂತ ಸಂಪಾದನೆ ತುಂಬ ಜಾಸ್ತಿನೇ ಇದೆ ಇದರಲ್ಲಿ. ಬಟ್ ಜನಕ್ಕೆ ಒಂದು ರಾಂಗ್ ಒಪಿನಿಯನ್ ಇದೆ, ಬೇರೆ ಬೆಳೆಗಳು ಮಾಡೋದ್ರಿಂದ ರಾಂಗ್ ಒಪಿನಿಯನ್ ಇದೆ, ಲಾಸ್ ಆಗ್ತೀರಿ ಅದು ಅಂತಲ್ಲ. ಬಟ್ ಆ ಥರ ಏನಿಲ್ಲ, ಒಳ್ಳೆ ಬೆಳೆ ಒಳ್ಳೆ ಮೇಂಟೆನೆನ್ಸ್ ಇದ್ರೆ ಎಂಥ ಬೆಳೆಯನ್ನು ಬೇಕಾದ್ರೂ ಬೆಳಿಬೋದು, ಅದು ತಕ್ಕಾಗಿ ಲಾಭ ಮಾಡ್ಬೋದು. ಓಕೆ ಸರ್, ಈ ಒಂದು ತೈವಾನ್ ಸೀಬೆಯಲ್ಲಿ ಎಷ್ಟು ವೆರೈಟೀಸ್ ಇದೆ ಸರ್? ಈಗ ಪ್ರೆಸೆಂಟ್ ಅಂತೂ 3 ವೆರೈಟಿ ರನ್ನಿಂಗಲ್ಲಿದೆ. ವೈಟ್ ಇರ್ಬೋದು, ನಮ್ಮ ಹತ್ರ ಮೋಸ್ಟ್ ಲೈಟ್ ಪಿಂಕ್ ಇದೆ, ವೈಟ್ ಕೂಡ ಇದೆ ನಮ್ಮ ಹತ್ರ. ಒಂದು ಎಕರೆವರೆಗೂ ವೈಟ್ ಕೂಡ ಇದೆ. ಆ್ಯಂಡ್ ರೆಡ್ ಡೈಮಂಡ್ ಕೂಡ ಹಾಕಿದ್ದೀರಿ, ಜಾಪನೀಸ್ ರೆಡ್ ಡೈಮಂಡು. ಸ್ಟಾರ್ಟಿಂಗಲ್ಲಿ ಪಿಂಕು ಮತ್ತು ವೈಟು ಫೇಮಸ್ ಇತ್ತು. ಈಗ ಬರ್ತಾ ಬರ್ತಾ ರೆಡ್ ಡೈಮಂಡ್ ಕೂಡ ಒಂದು ಮಾರ್ಕೆಟ್ಗೆ ಎಂಟರ್ ಆಗಿದೆ. ಅದು ಚೆನ್ನಾಗಿ ಸೀಡ್ಲೆಸ್ ಬರುತ್ತೆ ನಿಮಗೆ ರೆಡ್ ಡೈಮಂಡ್ ಅಂದರೆ. ಆದರೆ ವಿಷಯ ಏನಂದರೆ ರೆಡ್ ಡೈಮಂಡ್ ಚಿಕ್ಕ ತಳಿಗಳಲ್ಲಿ ಮಾರ್ಟಾಲಿಟಿ ಜಾಸ್ತಿ, ಸ್ವಲ್ಪ ಸೆನ್ಸಿಟಿವ್ ಗಿಡ ಅದು. ಚಿಕ್ಕದ್ರಲ್ಲಿ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ರೆ ಬೆಳೆದ ಮೇಲೆ ಪ್ರಾಬ್ಲಮ್ ಇಲ್ಲ. ಆದರೆ ಈಗ ರೆಡ್ ಡೈಮಂಡ್ ಕೂಡ ಒಂದು ಚೆನ್ನಾಗಿ ನಡೀತಿದೆ. ಅದು ಸೀಡ್ಲೆಸ್, ಅದು ಇದು ಸೀಡ್ ಇರುತ್ತೆ, ಬಟ್ ಇದು ಸ್ಮೂತ್ ಆಗಿರುತ್ತೆ ಸೀಡ್. ನಿಮಗೆ ನಾರ್ಮಲ್ ನಾಟಿ ವೆರೈಟಿ ತರ ಗಟ್ಟಿ ಇರೋದಿಲ್ಲ, ತುಂಬಾನೇ ಈಸಿ ಇರುತ್ತೆ ತಿನ್ನಕ್ಕೆ. ಅದೇ ತರ ಅವ್ರು ವೆರೈಟೀಸ್ ಇಂಪ್ರೂವ್ ಮಾಡಿದಂಗೆ ರೆಡ್ ಡೈಮಂಡು ನಿಮಗೆ ಸೀಡ್ಲೆಸ್ ಮಾಡಿದ್ದಾರೆ. ಒಂದು ಇರುತ್ತೆ, ಇಲ್ಲ ಅಂತ ಒಂದು 4-5 ಸೀಡ್ ಇರುತ್ತೆ ಒಳಗೆ, ಬಟ್ ನಿಮಗೆ ತುಂಬಾ ಗಟ್ಟಿ ಅಂತ ಯಾವುದೇನಿರಲ್ಲ. ಎಲ್ಲ ಇಳುವರಿ 3 ವೆರೈಟೀಸ್ ಅಂತ ಇರುತ್ತೆ. 3 ವೆರೈಟೀಸ್ ಯಾವುದು ಬೆಸ್ಟ್ ಅಂತ ಹೇಳ್ತೀರಾ ಸರ್? ನೀವು ಹಾಕಿರೋದು ಸರ್ ಯಾವ ವೆರೈಟಿ? ಈಗ ನಮ್ಮ ಹತ್ರ ಪಿಂಕ್ ಜಾಸ್ತಿ ಇದೆ ಪ್ಲಾಂಟ್. 8 ಎಕರೆಯಲ್ಲಿ ಅಥವಾ 7 ಎಕರೆ ನಮ್ದು ಟೋಟಲ್ ಪಿಂಕ್ ಇದೆ. ಅದಾಗಿದ್ದು ಮಿಕ್ಕಿದ್ದ ಒಂದು ಮತ್ತೆ ಇನ್ನೊಂದು ಅರ್ಧ ಎಕರೆ ಇದಿದೆ, ರೆಡ್ ಇದೆ ಮತ್ತೆ ವೈಟ್ 1 ಎಕರೆ ಇದೆ, ಆ ಥರ ಇದೆ. ಸೊ ಅರೆ ಡಿಪೆಂಡ್ಸ್. ಈಗ ಮಾರ್ಕೆಟ್ ಸ್ವಲ್ಪ ಎಲ್ಲದಕ್ಕೂ ಸೇಮ್ ಇದೆ, ಏನು ಜಾಸ್ತಿ ಏನಿಲ್ಲ. ವೈಟ್ ಪ್ರತಿ ಸೇರಿ 5 ರೂಪಾಯಿ ಜಾಸ್ತಿ ಇರುತ್ತೆ, ಅದರ ಪ್ಲಾಂಟ್ ಅಲ್ಲಿ ಇಳುವರಿ ಸ್ವಲ್ಪ ಕಮ್ಮಿ ಬರುತ್ತೆ. ಸೊ ಎಲ್ಲ ಅಲ್ಗಲ್ಗೆ ಟಾಲಿ ಆಗುತ್ತೆ. ಹಂಗೆ ನೋಡ್ಕೊ ರೆಡ್ ಡೈಮಂಡ್ ಈಗ 1.5 ವರ್ಷದಿಂದ 2 ವರ್ಷದಿಂದ ರೆಡ್ ಡೈಮಂಡ್, ಜಾಪನೀಸ್ ರೆಡ್ ಡೈಮಂಡ್ ಬಂದಿದೆ. ಅದು ತಳಿ ಚೆನ್ನಾಗಿದೆ, ಸೀಡ್ಲೆಸ್ ಬರ್ತಿದೆ, ಅದು ಚೆನ್ನಾಗಿದೆ, ಹಾಕೊಬೋದು ರೈತರು. ಈಗ ಕೆಜಿಗೆ ಎಷ್ಟಿದೆ ಸರ್ ಬೆಲೆ? ಕೆಜಿ ಇದು ಸೀಸನ್ ಅಲ್ಲ ಮ್ಯಾಮ್, ಈಗ ಡಿಸೆಂಬರ್ ಅಲ್ಲಿ ತೆಗಿತಾ ಇದ್ದೀರಿ. ಈಗ ಚಳಿಗಾಲ. ಈಗ ಪ್ರೆಸೆಂಟ್ ನಮ್ಮ ಹತ್ರ 60 ರೂಪಾಯಿವರೆಗೂ 55ರಿಂದ 60 ರೂಪಾಯಿ ರನ್ನಿಂಗ್ ಅಲ್ಲಿದೆ. ಈಗ ನೋಡಿ, ಈಗ ಆಲ್ರೆಡಿ ಕೇಳ್ತಿದ್ದಾರೆ, ನಮ್ದು ಹಾರ್ವೆಸ್ಟ್ ಆಗ್ತಿದೆ. ಇವತ್ತು ನಾವು 58 ರೂಪಾಯಿ ಲೆಕ್ಕದಲ್ಲಿ ಕೊಟ್ಟಿದ್ದೀರಿ ಇವತ್ತು. ಅದೇ ನಾವು 55 ರೂಪಾಯಿ ಲೆಕ್ಕ ಕಡಿಮೆ ನಾವು ನೋಡಿಲ್ಲ ಪ್ರೈಸಸ್ ಅನ್ ಸೀಸನ್ ಅಲ್ಲಿ ಕೂಡ. ಬೇಸಿಗೆ ಬಂದಂಗೆಲ್ಲ ರೇಟ್ ಜಾಸ್ತಿ ಆಗುತ್ತೆ. ಹತ್ತತ್ರ ಲಾಸ್ಟ್ ಹೇಳ್ದೆಲ್ಲ ನಾವು ಅಕ್ಟೋಬರ್ವರೆಗೂ ತೊಗೊಂಡ್ರೆ 90 ರೂಪಾಯಿವರೆಗೂ ಹೋಗಿತ್ತು ಪ್ರೈಸಿಂಗ್. 90 ರೂಪಾಯಿಗೆ ಇವ್ರು ಕೊಟ್ಟಿದ್ರಿ. ಆ್ಯಂಡ್ ರಿಲಯನ್ಸ್ ಅವ್ರಿಗೆಲ್ಲ 96 ರೂಪಾಯಿ ಕೊಟ್ಟಿದ್ರಿ. ರಿಲಯನ್ಸ್ ಅವ್ರಿಗೆ, ಮಾಲ್ಸ್ಗೆಲ್ಲ ಸ್ವಲ್ಪ ಜಾಸ್ತಿ ರೇಟ್ ಕೊಟ್ಟಿದ್ರಿ. ಲೋಕಲ್ ಅವ್ರಿಗೆಲ್ಲ 90 ರೂಪಾಯಿ ಲೆಕ್ಕ ಕೊಟ್ಟಿದ್ರಿ. ಸರ್ ಇದರ ಮಾರ್ಕೆಟಿಂಗ್ ಸರ್? ಮಾರ್ಕೆಟಿಂಗ್ ಪ್ರಾಬ್ಲಮ್ ಅಂತೂ ಇಲ್ಲ. ಹೆಂಗಿದೆ ಅಂದ್ರೆ ಕನ್ಸ್ಯೂಮರ್ಸ್ ತುಂಬಾ ಜಾಸ್ತಿ ಇದ್ದಾರೆ. ಅಂಡ್ ಕರ್ನಾಟಕ ಮಹಾರಾಷ್ಟ್ರ ಬಿಟ್ಟರೆ ಬೇರೆ ಕಡೆ ಅಷ್ಟೊಂದು ಇದನ್ನ ಬೆಳೆಯೋದಿಲ್ಲ. ಸೊ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತದೆ ಬೇರೆ ದೇಶಗಳಿಗೆ. ನಾವು ಎಕ್ಸ್ಪೋರ್ಟ್ ಮಾಡ್ತೀರಿ, ಬಟ್ ಈಗ ಇಲ್ಲೇ ಡಿಮ್ಯಾಂಡ್ ಜಾಸ್ತಿ ಇರೋ ಕಾರಣ ಇಲ್ಲೇ ಸಪ್ಲೈ ಮಾಡ್ತಿದ್ರಿ. ಅದು ಒನ್ ಟೈಮಲ್ಲಿ ನೋಡೋಕೆ ಹೋದ್ರೆ ಎಕ್ಸ್ಪೋರ್ಟ್ ಕೂಡ ಆಗ್ತಿತ್ತು. ಸೊ ಮಾರ್ಕೆಟ್ ಅಂತೂ ಪ್ರಾಬ್ಲಮ್ ಇಲ್ಲ ಮ್ಯಾಮ್. ಈಗ ನೋಡ್ಬೋದು ನೀವು ಎಲ್ಲೇ ಹೋದ್ರು ಚೇಪೆಕಾಯಿ ಈಗ ಎಲ್ಲ ಅದ್ರ ಒಂದು ಡೆಸರ್ಟ್ ಅಂತ ಇದ್ದೇ ಇರತ್ತೆ. ಜನ ತಿನ್ನೋರು ಜಾಸ್ತಿ ಆಗಿದ್ದಾರೆ. ಅವ್ರಿಗೆ ಫಸ್ಟ್ ಚಿಕ್ಕದಿತ್ತಲ್ವಾ, ಅದರಲ್ಲಿ ಒಂಥರ ರಾಂಗ್ ಅಸಂಪ್ಷನ್ ಇತ್ತು, ಚೆನ್ನಾಗಿರಲ್ಲ ಅಂತ. ಬಟ್ ಯಾವಾಗಿಂದ ಇದು ಬಂತು, ಈ ಶುಗರ್ ಪೇಷಂಟ್ಸ್ ಮೈನ್. ಹೌದು, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಒಂದು ಫ್ರೂಟ್ ಇದು. ಹೈಯೆಸ್ಟ್ ಪ್ರೋಟೀನ್ ಫ್ರೂಟ್ ಇದೆ. ಹೌದು, ವಿಟಮಿನ್ಸ್ ಕೂಡ ತುಂಬಾನೇ ರಿಚ್ ಆಗಿರುತ್ತೆ. ನೀವು ಒಂದು ಆಪಲ್ ಕಂಪೇರ್ ಮಾಡಿದ್ರೆ ಕ್ಯಾನ್ಸರ್ ಆಗಿರ್ಬೋದು, ಹಾರ್ಟ್ ಡಿಸೀಸ್ ಆಗಿರ್ಬೋದು, ಹೀಗೆ ಸಾಕಷ್ಟು ಡಿಸೀಸ್ ಗಳಿಗೆ ಈ ಒಂದು ಸೀಬೆಕಾಯಿ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ತಾರೆ. ಬರೀ ಕಾಯಿ ಅಲ್ಲ, ನಮ್ಮ ಹತ್ರ ಎಲೆ ಇದೆ. ಯಾವಾಗ ಪ್ರೂನಿಂಗ್ ಮಾಡಿದಾಗ ಎಲೆ ಕೂಡ ಬಿಡಲ್ಲ, ಎಲೆನ್ ಕೂಡ ತಗೊಂಡೋಗಿ ಮೆಡಿಸಿನಲ್ ಇದಕ್ಕೆ ಯೂಸ್ ಮಾಡ್ಕೊತಾರೆ. ನಾವು ಒಂದು ಫ್ಯಾಕ್ಟ್ರಿ ಕೊಡ್ತೀವಿ ಎಲೆ ಕೂಡ. ಈವನ್ ಎಲೆ ಕೂಡ ಒಂದು ಮೆಡಿಸಿನಲ್ ಬೆನಿಫಿಟ್ಸ್ ಇರುವಂತದ್ದು. ಆ ತರ ಎಲ್ಲದಕ್ಕೂ ನಾವು ಈಗ ಸಪ್ಲೈ ಕೊಡ್ತಾ ಇದ್ರಿ. ಈವನ್ ಮೆಡಿಸಿನ್ ಫ್ಯಾಕ್ಟರೀಸ್ ಸಪ್ಲೈ ಕೊಡ್ತಾ ಇದ್ರಿ. ಮಾರ್ಕೆಟ್ ಅಂತೂ ಈಗ ಮಾಲ್ ಮೋರ್ ಈ ತರ ಕೊಡ್ತೀರಾ, ಇಲ್ಲ ಅಂತಂದ್ರೆ ನಾರ್ಮಲ್? ಒಂದ್ ಟೈಮಲ್ಲಿ ಹೇಗಿತ್ತಂದ್ರೆ ಒಂದು 3 ವರ್ಷ ಹಿಂದೆ ಹೋದ್ರೆ ಬರೀ ಮಾಲ್ಸ್ಗೆ ಕೊಡ್ತಿದ್ರಿ. ಅಲ್ಲಿ ಏನಂದ್ರೆ ಸ್ವಲ್ಪ ಗ್ರೇಡಿಂಗ್ ಇರುತ್ತೆ, ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತ ಗ್ರೇಡಿಂಗ್ ಮಾಡ್ತಾರೆ. ಸೊ ಬರ್ತಾ ಬರ್ತಾ ಏನ್ ಮಾಡಿದ್ರಿ, ನಮ್ಗೆ ಲೋಕಲ್ ಅಲ್ಲಿ ಸ್ವಲ್ಪ ಸೇಲ್ಸ್ ಜಾಸ್ತಿ ಆಯ್ತು. ಇಲ್ಲಿ ಸುತ್ತಮುತ್ತ ಲೋಕಲ್ ಮಾರ್ಕೆಟ್ಸ್ ಇರ್ಬೋದು, ಅವರು ಸೇಮ್ ಅದೇ ರೇಟ್ಗೆ ನಮ್ಮ ಹತ್ರ ತಗೊಂಡ್ ಹೋಗ್ತಾರೆ. ಬಟ್ ಗ್ರೇಡಿಂಗ್ ಸ್ವಲ್ಪ ಕಮ್ಮಿ ಇರುತ್ತೆ. ಅಂಡ್ ಇನ್ನೊಂದೇನಂದ್ರೆ ಮಾಲ್ಸ್ ಕಳ್ಸೋ ನಾವು ಸಪ್ಲೈ ಮಾಡ್ಬೇಕಿತ್ತು, ನಮ್ ಟ್ರಾನ್ಸ್ಪೋರ್ಟ್. ಹೌದು, ಬಟ್ ಬೇರೆ ಲೋಕಲ್ ಕೊಡೋ ಕಾರಣ ಅವರೇ ಬಂದು ಅವರೇ ಕಿತ್ಕೊಂಡು ಅವರೇ ತಗೊಂಡ್ ಹೋಗ್ತಾರೆ. ನಮ್ಗೆ ಈಸಿ ಆಯ್ತು. ಆದ್ರಿಂದ ಏನ್ ಮಾಡಿದ್ರಿ, ಈಗ ಕಂಪ್ಲೀಟ್ ಇಲ್ಲೇ ಲೋಕಲ್ ಅಲ್ಲೇ ಕೊಡ್ತಿದ್ದೀರಿ. ಓಕೆ ಸರ್, ಈಗ ನಾವು ನೋಡ್ತಾ ಇರುವಂತಹ ಗಿಡಗಳು ಸರ್, ಇದು ಎಷ್ಟು ವರ್ಷದ್ದು? ಇದು 6 ವರ್ಷದ ಗಿಡ. ಸೊ ಏನ್ 8 ವರ್ಷದ ಗಿಡ ಆದ್ಮೇಲೆ 2 ವರ್ಷಕ್ಕೆ ಪ್ಲಾನ್ ಮಾಡಿ ಇದನ್ನ ಹಾಕಿದ್ರಿ.
ಇದು ಕೂಡ ಈಗ ಪ್ರೆಸೆಂಟ್ ಹಾರ್ವೆಸ್ಟಿಂಗ್ ಇದೆ ಇರೋದು, ತೋಟ ಫುಲ್ ರನ್ನಿಂಗ್ ಇದೆ ಆಲ್ರೆಡಿ. ಓಕೆ, ಸೊ ನೋಡ್ತಾ ಇರ್ಬೋದು ಆಲ್ರೆಡಿ ಹಾರ್ವೆಸ್ಟಿಂಗ್ ಆಗ್ತಿದೆ ಅಲ್ಲಿ. ಸೊ ಈಗ ಕಾಯೆಲ್ಲ ಕಿತ್ತಾಗಿದೆ, ಸೊ ಐ ಮೀನ್ ಕಾಯೆಲ್ಲ ತಗೊಂಡು ಹೋಗಿದ್ದಾರೆ ಅಲ್ವಾ? ಸೊ ಆಲ್ರೆಡಿ ಒಂದು 2 ಟೆಂಪೋ ಬಂದು ಆಲ್ರೆಡಿ ಹಾರ್ವೆಸ್ಟಿಂಗ್ ಆಗಿ ತಗೊಂಡು ಹೋಗಿದ್ದಾರೆ. ಈಗ ಇನ್ನೂ ಒಂದು ಲೋಡ್ ಆಗ್ತಿದೆ. ಸರ್, ಈಗ ಯಾವ ಸೈಜ್ನಲ್ಲಿ ಬಂದಿದೆ ಅಂತ ಒಂದು ತೆಗೆದು ತೋರಿಸ್ತೀರಾ? ಅದು ನೋಡ್ಬೇಕು, ಹುಡುಕ್ಬೇಕು ಎಲ್ಲಿದೆ ಅಂತ. ನೀವೇನೋ ಹೇಳಿ, ಇದೊಂದು ಆಲ್ರೆಡಿ ರೆಡಿ ಇರೋದು ಈ ಥರ ಬರುತ್ತೆ. ಲೈ ಕ್ವಾಲಿಟಿ ಇದರಲ್ಲಿ ಇದು ಬರುತ್ತೆ. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನು ಕೊಟ್ಟಂತಹ ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರೂ ಕೂಡ ಅಗ್ರಿಕಲ್ಚರ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂದ ಈ ಒಂದು ತೈವಾನ್ ಸೀಬೆಯನ್ನು 7 ಎಕರೆನಲ್ಲಿ ಬೆಳೆದು ಸಾಕಷ್ಟು ಲಾಭವನ್ನು ಪಡೆದಿದ್ದಾರೆ. ಹಾಗೂ ಒಂದು ಉತ್ತಮವಾಗಿರುವಂತಹ ಒಂದು ಯಶಸ್ಸನ್ನು ಕೂಡ ಗಳಿಸಿದ್ದಾರೆ. ಅವರ ಒಂದು ಅನುಭವವನ್ನು, ಹಾಗೆ ಈ ಒಂದು ತೈವಾನ್ ಸೀಬೆಯನ್ನು ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಮೇಂಟೈನ್ ಮಾಡಬೇಕು, ಯಾವ ರೀತಿ ಕಾಯನ್ನು ಕಾಪಾಡ್ಕೊಳ್ಬೇಕು ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಎಷ್ಟು ಲಾಭವನ್ನು ಮಾಡ್ಬೋದು ಅನ್ನೋದರ ಒಂದು ಮಾಹಿತಿಯನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದಾರೆ. ಸೊ ಇದರೆಲ್ಲ ಒಂದು ಡೀಟೇಲ್ಸ್ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಗಗನ್ ಅವರು ಅವ್ರದ್ದೇ ಆದಂತಹ ಒಂದು ಕಂಪ್ನಿಯಲ್ಲಿ ಈ ಒಂದು ತೈವಾನ್ ಸೀಬೆಗೆ ಉಪಯೋಗಿಸಿರುವಂತಹ ಈ ಒಂದು ಪೇಪರನ್ನು ಮ್ಯಾನುಫ್ಯಾಕ್ಚರಿಂಗ್ ಯಾವ ರೀತಿ ಮಾಡ್ತಾರೆ ಆ್ಯಂಡ್ ಇದಕ್ಕೆ ಯೂಸ್ ಮಾಡುವಂತಹ ಫೋಮನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾರೆ. ಸೊ ಹಾಗಾದರೆ ನೀವು ಆ ವಿಡಿಯೋನ ನೋಡಬೇಕು ಅಂದರೆ ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಹಾಗಾದರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಗಗನ್ ಅವರೊಟ್ಟಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಥ್ಯಾಂಕ್ಸ್ ಗಗನ್ ಅವರೇ. ಸೊ ಇಷ್ಟೊತ್ತು ನಮ್ಮ ಒಟ್ಟಿಗೆ ಇದ್ದು ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ಶೇರ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಹಾಗೆ ನಮ್ಮ ರೈತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಮತ್ತೊಬ್ಬ ರೈತರಿಗೂ ಕೂಡ ಈ ಒಂದು ಮಾಹಿತಿ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್, ಬೈ ಬಾಯ್.